ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಭೀಷ್ಮ ಪರ್ವದ 80 ಅಧ್ಯಾಯಗಳನ್ನು ನಾವು ದಾಟಿ ಈ ಅಧ್ಯಾಯಗಳಲ್ಲಿ ಹೆಚ್ಚಿನದ್ದು ಯುದ್ಧದ ಪ್ರಸಂಗ ಆದ್ರಿಂದ ಓದ್ಲಿಕ್ಕೆ ಚೆನ್ನಾಗಿರುತ್ತೆ, ಹೇಳಲಿಕ್ಕೆ ಸ್ವಲ್ಪ ಅಂದ್ರೆ ದೃಶ್ಯ ಮಾಧ್ಯಮವಾಗಿ ತುಂಬಾ ಚೆನ್ನಾಗಿರುತ್ತೆ. ಎಂತೆಂಥ ರೀತಿಯ ವರ್ಣನೆಗಳಿವೆ ಅಂದ್ರೆ ತೋರಿಸ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೇಳುವಾಗ ಅದು ಕಣ್ಣಿಗೆ ಕಟ್ಟುದಿಲ್ಲ, ಯಾಕಂದ್ರೆ ನಮ್ಗೆ ಅದರ ರೂಪವೇ ಗೊತ್ತಿಲ್ಲ. ಈಗ ವಜ್ರವ್ಯೂಹ ಅಂತ ನಾನು ಹೇಳ್ಬೇಕಷ್ಟೆ, ಆದ್ರೆ ಅದು ಹೇಗಿದೆ, ಅದರ ರೂಪ ಏನು, ಅದು ಯಾವ ತರ ಸ್ಟ್ರಕ್ಚರ್, ಅದರ ವ್ಯವಸ್ಥೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಲ್ತಾರೆ ಇದು ಗೊತ್ತಾಗುದಿಲ್ಲ. ಈ ಕಡೆಯಿಂದ ಕೌರವರು ಮಂಡಲಾಕೃತಿಯ ವ್ಯೂಹವನ್ನು ಮಾಡಿದರೆ, ಆ ಕಡೆಯಿಂದ ಪಾಂಡವರು ವಜ್ರ ವ್ಯೂಹವನ್ನು ಮಾಡಿ ಅದನ್ನು ಭೇದಿಸಿದ್ರು ಅಂತ ಹೇಳ್ತಾರೆ. ಈ ವಜ್ರ ವ್ಯೂಹ ಅಂದ್ರೆ ಅದರ ಚೂಪಿರುತ್ತೆ, ನುಗ್ಗುತ್ತಾ 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 ಅಗಲಾಗ್ತಾ ಹೋಗುತ್ತೆ. ಎರಡನ್ನು ವಿಭಾಗ ಮಾಡಿ ಒಳಗೆ ನುಗ್ಗಿ ಹೊಡೆದು ಬರುತ್ತದೆ. ಸೂಚಿ ಮುಖ ಹೇಗಿತ್ತೋ ಹಾಗೆ. ಈ ಯುದ್ಧದ ಅನೇಕ ವಿಶೇಷತೆಗಳನ್ನ ನಾವು ಯುದ್ಧದ ಬೇರೆ ಬೇರೆ ಗ್ರಂಥಗಳನ್ನ ನೋಡಿ, ಅಲ್ಲಿ ಬಳಸುವಂತಹ ಆಯುಧಗಳು ಅಥವಾ ಅದರ ಹೆಸರು, ಅದಕ್ಕೇನೇನು ವ್ಯಕ್ತಿಗಳನ್ನು ಎಲ್ಲೆಲ್ಲಿ ನಿಲ್ಲಿಸ್ತಾರೆ, ಇಲ್ಲೂ ಕೆಲವು ಕಡೆ ವರ್ಣನೆ ಇದೆ. ಆದ್ರೆ ಕೆಲವೊಂದು ಸರ್ತಿ ವಜ್ರವ್ಯೂಹ ಅಂತ ಅಷ್ಟೇ ಹೇಳಿಬಿಡ್ತಾರೆ, ಏನು ನಮ್ಗೆ ಗೊತ್ತಿಲ್ಲ. ನಾವು ಅವರು ಮಂಡಲಾಕೃತಿಯನ್ನ ಆಚರಿಸಲಾಗಿ ಇವರು ವಜ್ರವ್ಯೂಹವನ್ನು ವಜ್ರವ್ಯೂಹದಿಂದ ಎದುರಿಸಲಾಗಿ ಪಾಂಡವರು ಕೌರವರನ್ನ ಹಿಮ್ಮೆಟ್ಟಿಸಿದರು. ಅಲ್ಲಿಗೆ ನಮ್ಮ ವಾರ್ತೆ ಮುಗಿಯಿತು. ಅದರ ತಲೆಯಲ್ಲಿ ವಿಷಯಗಳು ಪಕ್ಕ ಮನದಟ್ಟ ಆಗುದಿಲ್ಲ. ಆದ್ರೆ ಓದಿದ್ರೆ ಕೆಲವೊಂದು ಸರ್ತಿ ಕೆಲವು ವಿಷಯಗಳು ತುಂಬಾ ಸುಲಭವಾಗಿ ಮನಸ್ಸಿಗೆ ಮುಟ್ಟತ್ತೆ. ಭೀಷ್ಮ ದುರ್ಯೋಧನ ಒಂಚೂರು ಪಲ್ಲಟಾಗಿ ಬಿಟ್ರೆ ಸೈನ್ಯ ಒಂದೇ ಸರ್ತಿ ದುಃಖಿತನಾಗಿ ಬಿಡ್ತಿದ್ದ. ಏನ್ ಮಾಡ್ತಿದ್ದೀರಿ ನೀವೆಲ್ಲ, ನನಗೆ ಯಾವುದು ನೀವು ಸರಿಯಾಗಿ ಏನಾಗ್ತಾ ಇದೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಸೋಲ್ತಿದ್ದಾರೋ ನಾವು ಸೋಲ್ತಿದ್ದೀವೋ ಏನು ಅರ್ಥ ಆಗ್ತಾ ಇಲ್ಲ ಅಂತ ಗೋಗರ್ದಾಗ ಭೀಷ್ಮಾಚಾರ್ಯನನ್ನು ಚೂರು ಹುರಿ ತುಂಬಿಸ್ಬೇಕಲ್ಲ, ಅದಕ್ಕೋಸ್ಕರ ಅವನಿಗೆ ಹೇಳ್ತಾರೆ, ನೋಡು ದ್ರೋಣ, ನಾನು, ಶಲ್ಯ, ಕೃತವರ್ಮ, ಅಶ್ವತ್ಥಾಮ, ವಿಕರ್ಣ, ಭಗದತ್ತ, ಆಮೇಲೆ ಶಕುನಿ, ವಿಂದಾನವಿಂದರು, ಬಾಕ್ಲೀಕ, ತ್ರಿಗರ್ತ ದೇಶದ ಸುಶರ್ಮ, ಮಗದ ಅಧಿಪತಿಯಾದಂತಹ ಸಹದೇವನ ಜೊತೆಗೆ ಒಬ್ಬ ಇರ್ತಾನೆ. ಆಮೇಲೆ ಬೃಹದ್ಬಲ, ಕೋಸಲಾಧಿಪತಿ, ಚಿತ್ರಸೇನ, ವಿವಿಂಶತಿ, ಕೃಪ, ಇವರು ಎಲ್ಲರೂ ಇವತ್ತು ತುಂಬಾ ವ್ಯವಸ್ಥಿತವಾದ ಒಂದು ಯೋಚನೆಯನ್ನಿಟ್ಟುಕೊಂಡು ನಾವು ಯುದ್ಧಕ್ಕಾಗಿ ಹೊರಟಿದ್ದೇವೆ. ನಿನ್ನ ಸೋದರರನ್ನು ನೀನು ನಡೆಸ್ಕೊಂಡು ಮುಂದೆ ಹೋಗು, ನಾವೆಲ್ಲರೂ ಒಟ್ಟಿಗೆ ಬರ್ತೇವೆ ಅಂತ ಅದರ ಸಂಖ್ಯೆಯನ್ನೆಲ್ಲ ಹೇಳಿ ನಾವಿಷ್ಟು ರೆಡಿಯಾಗಿದ್ದೇವೆ. ಆದ್ರೆ ನಾನೊಂದು ಮಾತು ಹೇಳಲೇಬೇಕು, ನಾವು ರೆಡಿಯಾಗಿದ್ದೇವೆ ಅನ್ನೋದು ಸತ್ಯ, ಆದ್ರೆ ಗೆಲ್ತೇವೆ ಅನ್ನೋ ಮಾತು ನಾನು ಹೇಳಲಾರೆ. ಯಾಕೆಂದ್ರೆ ಆಚೆಯಿಂದ ದೇವತೆಗಳಿಗೂ ಅಜೇಯರಾದ ಪಾಂಡವರು ಕೃಷ್ಣನ ಅಡಿಪಾಯದಲ್ಲಿ ನಿಂತಿದ್ದಾರೆ. ಅವನು ಎಲ್ಲ ಅದಕ್ಕೆ ಬೇಸ್ಮೆಂಟು. ನೀನು ಹೇಗೆ ಯುದ್ಧದ ವ್ಯವಸ್ಥೆ ಮಾಡಿದ್ಯೋ ನಾವೆಲ್ಲ ಅದರಲ್ಲಿ ತೊಡಗ್ತೇವೆ, ನಾವು ಅದಕ್ಕೆ ಸರಿಯಾಗಿಯೇ ಯುದ್ಧ ಮಾಡ್ತೇವೆ. ಆದ್ರೆ ಆ ಯುದ್ಧದಲ್ಲಿ ಗೆಲುವು ಸೋಲಿನ ಬಗ್ಗೆ ನಿಶ್ಚಯವಾಗಿ ನಾನು ಹೇಳಲಾರೆ ಅಂತ ಹೀಗೆ ಹೇಳಿ ಸ್ವಲ್ಪ ಧೈರ್ಯ ಬಂತು. ಇಷ್ಟು ಜನ ಇದ್ದಾರೆ, ಇವತ್ತಾಗತ್ತೆ, ಏನೋ ಆಗುತ್ತೆ, ಇವತ್ತೇನೋ ಆಗುತ್ತೆ. ಅದು ಪ್ರತಿ ದಿವಸವೂ ಇವತ್ತೇನಾದ್ರೂ ಆಗುತ್ತೆ. ಇನ್ನು ಈ ಓವರಲ್ಲಿ ಏನಾದ್ರೂ ಒಂದು ಹೊಡೆದು ಬಿಡ್ತಾನೆ 6, ಈ ಓವರಲ್ಲಿ ಏನಾದ್ರೂ ಹೊಡೆದು ಬಿಡ್ತಾನೆ 4 ಅಂತ ನಿರೀಕ್ಷೆ ಇರುತ್ತಲ್ಲ. ಹಾಗೆ ಆಟದ ಒಂದು ಹುರುಪಿನಂತೆ ಮತ್ತೆ ಯುದ್ಧದ
ಯೋಚನೆಯಲ್ಲಿ ಹೊರಟ. ಈ ಯುದ್ಧದಲ್ಲಿ ಒಂದು ಭಾಗದಲ್ಲಿ ಪ್ರಾಗ್ಜ್ಯೋತಿಷಪುರದ ಅಧಿಪತಿಯಾದ ನರಕನ ಮಗನಾದ ಭಗದತ್ತ ಸುಪ್ರತೀಕ ಅನ್ನುವಂತಹ ಅತ್ಯಂತ ಬಲಿಷ್ಠವಾದ ದಿಗ್ಗಜವನ್ನ ತನ್ನ ಸೇನೆಯ ಮುಂಭಾಗದಲ್ಲಿ ಇಟ್ಟುಕೊಂಡು ಪಾಂಡವರ ಸೇನೆಯತ್ತ ನುಗ್ಗಿದಾಗ ಆ ಭಗದತ್ತ ಆನೆಯನ್ನ ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಭೀಮ ಒಬ್ಬ ಬಿಟ್ರೆ. ಇನ್ನು ಕೃಷ್ಣ ಅರ್ಜುನ ಬಿಡಿ, ಬೇರೆಯವರೆಲ್ಲ ಒಂದ್ಸರ್ತಿ ಕಂಗಾಲಾಗ್ತಾರೆ. ಅದಕ್ಕೋಸ್ಕರ ತಕ್ಷಣ ಭೀಮ ಏನ್ ಮಾಡುದೀಗ, ಒಂದ್ ಕಡೆಯಿಂದ ಇಲ್ಲಿ ದುರ್ಯೋಧನನ ಎದುರಿಸಿ ತಾನು ನಿಂತಿದ್ದಾನೆ, ದುರ್ಯೋಧನ ತಮ್ಮಂದಿರನ್ನೆಲ್ಲ. ಅವನು ಆ ಕಡೆಯಿಂದ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ಅವನ ಮನಸ್ಸಲ್ಲಿ ಕಲ್ಪಿಸಿಕೊಂಡ ತಕ್ಷಣ ಘಟೋತ್ಕಚ ಓಡಿ ಬಂದ. ಅವನು ಬಹಳ ದೊಡ್ಡ ಗಾತ್ರದವನು. ಭಗದತ್ತನನ್ನು ಎದುರಿಸಿ ಘಟೋತ್ಕಚ ನಿಂತಾಗ ಇನ್ನು ಅವನು ಸ್ವಲ್ಪ ಸುಧಾರಿಸ್ತಾನೆ, ನಾವಿಲ್ಲಿ ಮುಂದುವರಿಸೋಣ ಅಂತ ಹೇಳಿ ಆ ಕಡೆಯ, ಅಂದ್ರೆ ನಾಯಕನಾದಾಗ ತಾನು ಯುದ್ಧ ಮಾಡಿದ್ರೆ ಆಯ್ತು, ನನ್ನ ಕೆಲಸ ನಾನು ಮಾಡಿ, ಅವ್ರೇನಾದ್ರೂ ಮಾಡಿದ್ರೆ ನಂಗೇನು, ಈ ತರ ಇಲ್ಲ. ಯಾಕಂದ್ರೆ ಭೀಮ ಇಡೀ ಸೇನೆ ಎಲ್ಲರ ಮುಂದಾಳುತ್ವವನ್ನು ನೋಡ್ತಾ ಇದ್ದ. ಯಾವ ಕಡೆಯಿಂದ ಯಾರು ಯುದ್ಧ ಮಾಡುವಾಗ ನಮ್ ಕಡೆಯಿಂದ ಸೋಲು ಗೆಲುವಿಗೆ ಕಾರಣವಾಗುವ ಸ್ಥಿತಿ ಇದ್ರೆ ಯಾರನ್ನಲ್ಲಿ ನಿಲ್ಲಿಸ್ಬೇಕು, ಯಾರಿಂದ ಅವ್ರಿಗೆ ಉತ್ತರ ಕೊಡಿಸ್ಬೇಕು ಅಂತ ವ್ಯವಸ್ಥೆ ಮಾಡ್ತಿದ್ದ. ಇವನು ಬಂದ, ಇವನು ಮತ್ತೆ ಕೌರವಾದಿಗಳು ಹೋರಾಟಕ್ಕೆ ನಿಂತ. ಭೂರಿಶ್ರವಸ್ಸು ಬಂದ. ಆಗ ದೃಷ್ಟಕೇತುವನ್ನು ಮುಂದೆ ಇಟ್ಟು, ದೃಷ್ಟಕೇತು ಅಂದ್ರೆ ಚೇದಿರಾಜನ ಮಗ, ಶಿಶುಪಾಲನ ಮಗ. ಆಮೇಲೆ ಧರ್ಮರಾಜ ಒಂದು ಕಡೆಯಿಂದ ಶ್ರುತಾಯು ಅನ್ನುವಂತಹ ಒಬ್ಬ ಎದುರಾಳಿಯನ್ನ ನಿಲ್ಲಿಸ್ತಾನೆ. ಕೃಪ ಚೇಕಿತಾನ ಪಾಂಡವರ ಪಕ್ಷದಲ್ಲಿ ಒಬ್ಬ, ಅವನು ಯುದ್ಧಕ್ಕೆ ನಿಲ್ತಾನೆ. ಹೀಗೆ ಇನ್ನು ಅನೇಕ ಮಹಾರಥರೆಲ್ಲ ಗಂಗಾಪುತ್ರನಾದಂತಹ ಭೀಷ್ಮನನ್ನು ಎದುರಿಸಿ ಯುದ್ಧವನ್ನ ಆರಂಭಿಸ್ತಾರೆ. ಸಂಜಯ ಹೇಳ್ತಾನೆ, ನೋಡು ಕೃಷ್ಣ ಯಾವ ಸಹಾಯಕ್ಕೆ ಅಂತ ಪಾಂಡವರನ್ನ ಮೊದಲಿಂದನೂ ಅವನು ಎಚ್ಚರಿಸಿದ್ದಾನೆ. ನಿನ್ನ ಮಗನಿಗೂ ಎಚ್ಚರಿಕೆ ಕೊಟ್ಟಿದ್ದ, ನಿನ್ನ ದೊಡ್ಡಪ್ಪ ಚಿಕ್ಕಪ್ಪಂದ್ರು ಅಂತ ಅನಿಸಿಕೊಂಡವರು ಈ ಮಾತು ಹೇಳ್ತಾ ಇದ್ರು. ಆದ್ರೆ ನಿನ್ನ ಮಗ ಕೇಳದೇ ಇದ್ದದ್ರಿಂದ ದಿನದಿಂದ ದಿನಕ್ಕೆ ಅವನಿಗೆ ಬೆಳವಣಿಗೆ ಯಾವ ದಿಕ್ಕಿನಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ತ್ರಿಗರ್ತ ದೇಶದ ರಾಜ ಸುಶರ್ಮ ಅವನು ಯುದ್ಧಕ್ಕೆ ಬಂದ್ರೆ ಹಿಂದೆ ಅವರು ವಿರಾಟನ ಆಶ್ರಯದಲ್ಲಿದ್ದಾಗ ಹಿಂದಿನಿಂದ ಬಂದು ಅವರ 1,00,000 ಗೋವನ್ನ ಅಪಹರಿಸಿದ್ರು. ಆಗ ಭೀಮ ಅವನನ್ನ ಸೋಲಿಸಿದ್ದ. ಹಾಗಾಗಿ ಅವನಿಗೆ ಪಾಂಡವರ ಮೇಲೆ ಒಂಚೂರು ಕೋಪ ಇತ್ತು. ಆ ಕೋಪವನ್ನು ಈಗ ತೀರಿಸ್ಲಿಕ್ಕೋಸ್ಕರ ದೊಡ್ಡ ಸೈನ್ಯ ತಗೊಂಡು ಮತ್ತೆ ಪಾಂಡವರ ಮೇಲೆ ಯುದ್ಧಕ್ಕೆ ನಿಂತ. ಸಂಜೆ ಹೇಳ್ತಾನೆ, ಅವನು ಭಾರಿ ಪ್ರಯತ್ನ ಪಟ್ಟು ದೊಡ್ಡ ಸೇನೆ ಹೊತ್ಕೊಂಡು ಬಂದಿದ್ದ ತ್ರಿಗರ್ತ ದೇಶದ ರಾಜ. ಭೀಷ್ಮನ ಜೊತೆಗೇ ಇದ್ದ. ಇವನು ಕೆಣಕಿದ ಬೇಕು ಅಂತ ಭೀಮ ಅವನನ್ನ. ಅವತ್ತು ಪೆಟ್ಟು ತಿಂದದ್ದೆಲ್ಲ ನೆನ್ಪಿದ್ಯಾ, ಮತ್ತೆ ಪೆಟ್ಟು ತಿನ್ಲಿಕ್ಕೆ ಬಂದಿದ್ಯಾ ಅಂತ. ಆದ್ರೆ ಅವನು ಸ್ವಲ್ಪ ಅಲ್ಲಾಡ್ಲಿಲ್ಲ. ಯಾಕಂದ್ರೆ ಈಗ ಮಾತಾಡಿ ಎಲ್ಲ ಶ್ರಮ ಹಾಳಿ ಮಾಡಿಬಿಟ್ರೆ ಮುಂದೆ ಯುದ್ಧದಲ್ಲಿ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಭೀಷ್ಮಾಚಾರ್ಯ ಜೊತೆಗೆ ಮುಂದಕ್ಕೆ ಹೋಗ್ಬಿಟ್ಟ ಯುದ್ಧದಲ್ಲಿ. ಆದ್ರೆ ಸ್ವಲ್ಪ ಹೊತ್ತಿಗಾಗುವಾಗ ಆಚೆಯಿಂದ ದ್ರೋಣಾಚಾರ್ಯ ಬರ್ತಾರೆ. ದ್ರೋಣಾಚಾರ್ಯರು ದೃಪದನ ಮಗನಾದ ಶಂಖ ಅಂತ ಒಬ್ಬ ಇದ್ದ. ತುಂಬಾ ಜನ ಮಕ್ಕಳಿದ್ದಾರೆ ದೃಪದನಿಗೆ. ಆ ಶಂಖ ಅನ್ನುವನು ದ್ರೋಣರ ಜೊತೆಗೆ ತೀವ್ರವಾದ ಯುದ್ಧ ಆಯಿತು. ಆ ತೀವ್ರವಾದ ಯುದ್ಧದಲ್ಲಿ ಶಂಖನನ್ನ ಕೊಲ್ತಾರೆ. ಅಂದ್ರೆ ಒಂದು ದೊಡ್ಡ ವಿಕೆಟ್ ಬಿದ್ದ ಹಾಗೆ ಪಾಂಡವರ ಕಡೆಯಲ್ಲಿ. ದ್ರೋಣನ ಬಾಣಕ್ಕೆ ಅವನ ಕೈಯಲ್ಲಿದ್ದ ಬಿಲ್ಲು ಬಿದ್ದು ಹೋಗ್ಬಿಡುತ್ತೆ. ಬಾಣ ಬಿಟ್ಟದ್ದೆಲ್ಲೋ ಅವನ ಕೈಗೆ ಸಿಗದಂತೆ ಹಾರೋಗ್ಬಿಡುತ್ತೆ. ಈ ಸ್ಥಿತಿಯಲ್ಲಿ ವಿರಾಟ ಎದುರುಗಡೆ ನೋಡ್ತಾ ಇದ್ದಾನೆ, ದೃಪದ ನೋಡ್ತಾ ಇದ್ದಾನೆ. ನೋಡುವಾಗ್ಲೇ ಒಟ್ಟೊಟ್ಟಿಗೆ ದ್ರೋಣಾಚಾರ್ಯರು 2-3 ಮಕ್ಕಳನ್ನು ಕೊಂದು ಬಿಡ್ತಾರೆ. ಆವಾಗ ದ್ರೋಣರ ರೌದ್ರಾವತಾರವನ್ನ ನೋಡಿ ವಿರಾಟ ದಾರಿ ಇಲ್ಲಿ ನಿಂತ್ರೆ ಇನ್ನು ಕಷ್ಟ ಇದೆ ಅಂತ ದಾರಿ ತಪ್ಪಿಸಿಕೊಂಡು ಇನ್ನೊಂದು ದಿಕ್ಕಿನ ಯುದ್ಧದೆಡೆಗೆ ಗಮನ ಹರಿಸ್ತಾನೆ. ಆಗ ಶಿಖಂಡಿಗೆ ಕೋಪ ಬರುತ್ತೆ. ನಾನು ದೃಪದನ ಮಗ ಅಂತ ಹೇಳಿದೆ, ದೃಪದನ ಮಗ ಅಲ್ಲ, ವಿರಾಟನ ಮಗ. ವಿರಾಟನ ಮಗ ಹೀಗೆ ಎದುರುಗಡೆ ಬಂದು ಹೋರಾಡಿದಾಗ
ಶಿಖಂಡಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವನು ದ್ರೋಣಪುತ್ರನಾದಂತಹ ಅಶ್ವತ್ಥಾಮನ ಜೊತೆಗೆ ಯುದ್ಧವನ್ನ ಮಾಡ್ತಾ ಮಾಡ್ತಾ 3 ಬಾಣವನ್ನ ಹಣೆಗೆ ಬಿಡ್ತಾನೆ. ಅದು 3 ಬಾಣ ಇಲ್ಲ ಅಂಟ್ಕೊಂಡ್ಬಿಡುತ್ತೆ ಎದುರುಗಡೆ ಬಂದು. ಆಗ ಅವನಿಗೂ ಕೋಪ ಬರುತ್ತೆ. ಶಿಖಂಡಿಯ ಧ್ವಜ, ಶಿಖಂಡಿಯ ರಥವನ್ನೆಲ್ಲ ಪುಡಿಗಟ್ಟಿ ಬಿಡ್ತಾನೆ. ಆಗ ಅವನು ಕೂಡ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳುವ ಸಂದರ್ಭ ಬಂದಾಗ ತಕ್ಷಣವೇ ಅವನ ಬಾಣವನ್ನು ತಪ್ಪಿಸಿಕೊಳ್ಳಿಕ್ಕಾಗ್ಲಿಲ್ಲ. ಶಿಖಂಡಿಗೆ ತಪ್ಪಿಸಿಕೊಳ್ಳಿಕ್ಕಾಗದೆ ಪೆಟ್ಟು ತಿಂದು ಅಲ್ಲಿಂದ ಓಡ್ತಾನೆ. ಓಡಿದ್ದು ಅಂದ್ರೆ ಅಷ್ಟೊತ್ತಿಗೆ ಸಾತ್ಯಕಿ ಬರ್ತಾನೆ. ಸಾತ್ಯಕಿ ರಥದಲ್ಲಿ ಕೂತು ಬಿಡ್ತಾನೆ. ಇದು ಅವರಿಗೆ ಪರಸ್ಪರ ಒಬ್ರಿಗೊಬ್ರು ರಥದ ಸಹಕಾರ ಕೊಡುವುದು ಇದ್ದೇ ಇರುತ್ತೆ. ಅನೇಕರು ಕಾಯ್ತಾ ಇರ್ತಾರೆ, ಯಾರಾದ್ರೂ ಬಿದ್ರೆ ಅವರನ್ನ ಅನಾಮತ್ತಾಗಿ ರಥದಲ್ಲಿ ಹಾಕೊಂಡು ಹೋಗುದು, ಅಥವಾ ಹೋಗ್ತಾ ಇರುವ ರಥವನ್ನ ಇವರೇ ಹಾರಿ ಅದರಲ್ಲಿ ಜೀವ ಉಳಿಸ್ಕೊಳ್ಳುವ ಪ್ರಸಂಗ ಬರುತ್ತೆ. ಅಷ್ಟೊತ್ತಿಗೆ ಒಬ್ಬ ಅಲಂಬುಸ ಅಂತನ್ನುವ ರಾಕ್ಷಸ ಸಾತ್ಯಕಿಯ ರಥದ ಮೇಲೆ ದಾಳಿ ಮಾಡ್ತಾನೆ. ಇದ್ದಕ್ಕಿದ್ದಾಗೆ ದಾಳಿ ಮಾಡಿದ್ರೆ ಅವನು ಮಾಯಾ ಅಸ್ತ್ರಗಳನ್ನೆಲ್ಲ ಬಲ್ಲವ. ಸಾತ್ಯಕಿಗೆ ಕೋಪ ಬರುತ್ತೆ. ತಕ್ಷಣವೇ ಸಾತ್ಯಕಿಯು ಕೂಡ ಐಂದ್ರಾಸ್ತ್ರವನ್ನ ಪ್ರಯೋಗ ಮಾಡಿ ಆ ಅಲಂಬುಸನನ್ನ ಓಡಿಸ್ತಾನೆ. ಈಚೆ ಭೀಮನ ಜೊತೆಗೆ ಯುದ್ಧ ಮಾಡ್ತಾ ಕೃತವರ್ಮ ಬರ್ತಾನೆ. ತುಂಬಾ ದೀರ್ಘವಾದ ಯುದ್ಧದ ವರ್ಣನೆ ಇದೆ ಇಲ್ಲಿ. ಕೃತವರ್ಮನ ಯುದ್ಧ, ಭೀಮನ ಯುದ್ಧ ಬಹಳ ಹೊತ್ತು. ಕೆಲವರಿಗೆಲ್ಲ ಅವ್ರು ಯುದ್ಧ ಮಾಡ್ತಾ ಇದ್ದವ್ರು ಯುದ್ಧ ಮಾಡೋದು ಮರ್ತೋಗುತ್ತೆ. ನೋಡ್ತಾ ಇರ್ತಾರೆ, ಇವ್ರು ಅವನಿಗೆ ಹೊಡಿದು ಇವನು ತಪ್ಪಿಸ್ಕೊಳ್ಳೋದು, ಅವನು ಹಾರುದು, ಇವನು ಬೀಳುದು, ಅವನಿಗೆ ದೊಡ್ಡ ದೊಡ್ಡ ಆಯುಧಗಳನ್ನು ಈಗ ಭೀಮಸೇನನಿಗೆ ಪೆಟ್ಟು ಬಿತ್ತು ಅನ್ಕೊಳ್ಳೋಶ ಅವನು ಇನ್ನೇನು ಮಾಡಿ ತಪ್ಪಿಸ್ಕೊತಾನೆ. ಅವನು ಎಸೆದ ಗದೆಯನ್ನ ನೋಡಿ ಇವನಿಗೇನು ಬಿದ್ದಾಯ್ತು ಅನ್ಕೊಂಡು ಅವನೇನೋ ವ್ಯವಸ್ಥೆ ಮಾಡ್ತಾನೆ. ಹೀಗೆ ಬಾಣಗಳ ಪ್ರಯೋಗ ಮಾಡ್ತಾನೆ ಭೀಮ. ಆ ಬಾಣದ ಅದು ಎಷ್ಟು ಚೆನ್ನಾಗಿದೆ ಅದ್ರ ವರ್ಣನೆ. ಕೃತವರ್ಮನ ಮೈಯೆಲ್ಲ ಬಾಣ ಆಗ್ಬಿಟ್ಟಿದೆ. ಹೇಗ್ ಕಾಣ್ತಿದ್ದ ಅಂದ್ರೆ ಮುಳ್ಳಹಂದಿ ತರ ಇದ್ದಂತೆ. ಕೃತವರ್ಮನ ಮೈಗೆ ನಾಟಿದ ಬಾಣಗಳ ರಾಶಿ. ಬಹುಶಃ ನಾವು ಮಿಸ್ ಮಾಡೋದಿಲ್ಲ ಅಂದ್ರೆ ಶ್ಲೋಕ ಓದದೇ ಇದ್ರೆ ಇಂಥ ವರ್ಣನೆಗಳು ಮಿಸ್ ಆಗುತ್ತೆ. ಆದ್ರೆ ಅದು ಪ್ರತಿ ವಾಕ್ಯ ಓದಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಮೇಲ್ನೋಟಕ್ಕೆ ನೋಡುವಾಗ ಇಷ್ಟು ವಿವರಣೆ ಗೊತ್ತಾಗುದಿಲ್ಲ. ಕೊನೆಗೆ ಅವನ ಕುದುರೆಗಳು ಸತ್ತೋಗ್ತವೆ. ಕೃತವರ್ಮನಿಗೆ ಆಶ್ರಯವೇ ಇಲ್ಲ ಅಂತ ಆಗುತ್ತೆ. ನೆಲದಲ್ಲಿ ಬಿದ್ದು ಬಿಡ್ತಾನೆ. ಬಿದ್ದು ಭೀಮಸೇನ ಎತ್ತಿ ಒಂದು ಆನೆ ತೆಗೆದವನ ಮೇಲೆ ಎಸಿಬೇಕು ಅನ್ನೋಷ್ಟರಲ್ಲಿ ಶಕುನಿ ಬಂದು ಕೃತವರ್ಮನನ್ನು ಎಳ್ಕೊಂಡು ಹೋಗ್ಬಿಡ್ತಾನೆ. ರಥದಲ್ಲಿ ಎಳ್ಕೊಂಡು ಹೋದ್ರೆ ಮಧ್ಯದಲ್ಲಿ ಯಾರೂ ಇಲ್ಲ ಭೀಮಸೇನನಿಗೆ. ಎಲ್ಲ ದೂರದಲ್ಲಿ ಹಿಂದೆ 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 ಓಡ್ತಾ ಇದ್ದಾರೆ. ಬೆನ್ನಾಕಿಲ್ಲ ಅಷ್ಟೇ, ಹಿಂದೆ 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 ತಳ್ತಾ ಇದ್ದಾರೆ. ಈ ಕಬಡ್ಡಿ ಆಡುವಾಗ ಒಂದು ಗುಂಪಲ್ಲಿ ಹೀಗ್ ಬರುದು, ಒಂದು ಗುಂಪಲ್ಲಿ ಹೀಗ್ ಬರುದು ಅಂದಾಗ ಅವರಿಗೆ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನನ್ನು ಹಿಡಿಲಿಕ್ಕೂ ಆಗ್ತಾ ಇಲ್ಲ. ಈ ಸ್ಥಿತಿಯಲ್ಲಿ ಅವನು ಸೈನ್ಯವನ್ನೆಲ್ಲ ಹಿಮ್ಮೆಟ್ಟಿಸಿದ. ಇದೇ ಹೊತ್ತಿಗೆ ಧೃತರಾಷ್ಟ್ರ ಹೇಳ್ತಾನೆ, ನೀನು ಇಷ್ಟು ಹೊತ್ತಿನಿಂದ ನನಗೆ ಕೌರವರ ಮತ್ತು ಪಾಂಡವರ ನಡುವಿನ ಹೋರಾಟದ ಅಂಶವನ್ನು ಹೇಳ್ತಾ ಇದ್ದಿ. ನಮ್ಗೆ ಗೆಲುವಾಗುತ್ತೆ ಅನ್ನೋ ರೀತಿಯ ಒಂದೇ ಒಂದು ಮಾತಾಡ್ತಿಲ್ಲ ನೀನು ಬರೀ ಅವ್ರ ಕಡೆಗೇನೆ ವಾಲಿಕೊಂಡು ಮಾತಾಡ್ತಾ ಇದ್ದಿ. ಪಾಂಡವರು ಜೋರಿದ್ದಾರೆ, ಪಾಂಡವರು ಶಕ್ತಿಶಾಲಿಗಳು, ಪಾಂಡವರು ಹಾಗೆ ಮಾಡ್ತಾರೆ, ನೀನ್ ಯಾಕೆ ನಮ್ಮ ಸಾಮರ್ಥ್ಯವನ್ನ ಅಲ್ಲಗಳಿತಿ? ಎಷ್ಟು ದೊಡ್ಡ ದೊಡ್ಡ ವೀರರಿದ್ದಾರೆ, ದ್ರೋಣರೇನು ಸಾಮಾನ್ಯರ, ಕೃಪಾ ಸಾಮಾನ್ಯನ ಅಂತ ತನ್ನ ಬಗ್ಗೆ ನೀನ್ ಅವರನ್ನು ಮಾತ್ರ ಅಜೇಯರು ಅಂತ ಆಗದಿಂದ ಸ್ತುತಿ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಅಜ್ಜಂದ್ರ ಇರುದು, ನಾವೆಲ್ಲ ಸುಮ್ನೆ ಕೂತಿದೀವ ಅಂತ ವಾಪಸ್ ಕೇಳ್ತಾನೆ. ಆಗ ಸಂಜೆ ಹೇಳ್ತಾನೆ, ನಾನು ಹೇಳಿದ್ರೆ ಏನ್ ಗೆಲ್ಲುದಿಲ್ಲಪ್ಪ, ನಾನು ಇದ್ದಿದ್ದನ್ನೇ ಹೇಳಿದ್ದೇನಷ್ಟೇ, ಇಲ್ದೇ ಇರೋದನ್ನು ಹೇಳುವಷ್ಟು ಮೂರ್ಖ ನಾನಲ್ಲ. ನೀನು ಒಂದ್ಸರ್ತಿ ನನ್ನ ಹತ್ರ ಅವರಿಗೊಂದು ಸಂದೇಶ ಕಳಿಸಿ ನನಗೆ ಅವರಿಂದ ಬೇಕಾದ ಮಂಗಳಾರತಿ ಮಾಡಿಸಿದ್ದಿ. ಅವನು ನೀವು ಕಾಡಿಗೆ ಹೋಗಿ ಅಲ್ಲೇ ಇದ್ದು ಬಿಡಿ ಅಂತ ಇವನ ಹತ್ರನೇ ಹೇಳಿ ಕಳಿಸಿದ್ದು. ಆಗ್ಲೇ ನಾನು ಪಾಂಡವರ ಸಾಮರ್ಥ್ಯ ಏನು, ಅವ್ರು ಅವತ್ತು ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಮಾತು, ನಿನ್ನ ಮೇಲೆ ನನಗೇನೂ ಬೇಸರ ಇಲ್ಲ, ಆದ್ರೆ ನಿನ್ನ ಧೃತರಾಷ್ಟ್ರ ಹೇಳಿ ಕಳಿಸಿದ ಮಾತಿಗೆ ಮಾತ್ರ ನಾವು ಪ್ರತ್ಯುತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ದೊಡ್ಡಪ್ಪ ಅಂದ್ರೆ ಅವ್ರು ದೊಡ್ಡಪ್ಪನ ಸ್ಥಾನದಲ್ಲಿದ್ದು ನಮಗೆ ರಕ್ಷಣೆ ಕೊಡುವವರಾದಾಗ ಮಾತ್ರ ಅದಕ್ಕೆ ಗೌರವ ಕೊಡ್ತೇವೆ. ಹೀಗೆ ಕಾಡಿಗೆ ವಾಪಸ್ ಹೋಗಿ ಅನ್ನೋ ಮಾತಿಗೆಲ್ಲ ನಾವು ಗೌರವ ಕೊಡೋರಾಗುದಿಲ್ಲ. ಇದು ಅವತ್ತೂ ಹೇಳ್ಬೋದಿತ್ತು ದ್ಯೂತ ಆಡುವ ಪ್ರಸಂಗದಲ್ಲಿ. ಆದ್ರೆ ಕೆಲವೆಲ್ಲ ಅನುಭವಿಸ್ಬೇಕಾದದ್ದು ಬಾಕಿ ಇದ್ದಾಗ ಏನು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ಆಗದ್ ಹೇಳಿದ ಧರ್ಮರಾಜನ ಮಾತು ಅವನಿಗೆ ಈಗ್ಲೂ ತಲೆಯಲ್ಲಿತ್ತು ಸಂಜಯನಿಗೆ. ಅಯ್ಯೋ, ಈಗ ಏನಾದ್ರೂ ಹೇಳಿದ್ರೆ ಅವ್ಯವಸ್ಥೆ ಆಗುತ್ತೆ ಅಂತ ಹೆದರದೆ ಧೈರ್ಯವಾಗಿ ಹೇಳ್ತಾನೆ. ನೀನು ನಿನ್ನ ಮಕ್ಕಳ ಪೌರುಷದ ಬಗ್ಗೆ ಗೊತ್ತು,
ಎಷ್ಟು ಹಿಂದಿನಿಂದ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ. ಅಂದ್ರೆ ಎದುರುಗಡೆ ಅಲ್ಲ, ವಿಷ ಕೊಡುದು, ಬೆಂಕಿ ಹಾಕುದು, ದ್ಯೂತದಿಂದ ಸೋಲಿಸಿ ಅವಮಾನ ಮಾಡುದು, ಇಂಥದ್ದು ತೋಳು ತಟ್ಟಿ ಎಲ್ಲೂ ಕೂಡ ನಿನ್ನ ಮಕ್ಕಳವ್ರ ಹತ್ರ ಎದುರುಗಡೆ ನಿಂತವ್ರಲ್ಲ. ಒಂದು ವೇಳೆ ಹಾಗಿದ್ದಿದ್ರೆ ನಿನ್ನ ಮಗನದ್ದೇ ದೋಷದಿಂದ ಅವನು ಸಾಯ್ತಾನೆ ಹೊರತು ಪಾಂಡವರು ಕೂಡ ಕ್ರೌರ್ಯದಿಂದ ಏನು ನಿನ್ನ ಮಕ್ಕಳನ್ನು ಕೊಲ್ಬೇಕಾಗಿಲ್ಲ. ಅವನೇ ಅವನ ಕ್ರೌರ್ಯದಿಂದ ನಾಶ ಆಗ್ತಾನೆ. ನಿನ್ನ ಮಗನ ದೋಷದಿಂದ ಈ ಮಹಾಕ್ಷಯ ಅಂದ್ರೆ ಯುದ್ಧದಲ್ಲಿ ಆಗ್ತಾ ಇರುವ ಮಹಾ ಅನರ್ಥಕ್ಕೆ ಕಾರಣ ನಿನ್ನ ಮಗನೇ. ನೀನೇನಾದ್ರೂ ಅನರ್ಥ ಆಯ್ತು ಅಂದ್ರೆ ನನ್ನನ್ನು ದೂರುವ ಹಾಗಿಲ್ಲ, ನಿನ್ನ ಮಗನನ್ನೇ ದೂರಬೇಕು. ನಿನ್ಗಿದು ಗೊತ್ತಿದೆ, ನನ್ನ ಹತ್ರ ಸುಮ್ನೆ ನೀನು ವಾದ ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟೊತ್ತಿಗೆ ಮತ್ತೆ ಯುದ್ಧದ ವಿಷಯವನ್ನ ಮುಂದುವರೆಸ್ತಾ, ನಾನು ದೇವಾಸುರ ಯುದ್ಧವನ್ನ ಹಿಂದೆ ಕೇಳಿದ್ದೆ, ಆದ್ರೆ ಅದು ಈಗ ಕರೆಕ್ಟ್ ಆಗಿ ಹೇಗಿರುತ್ತೆ ಅನ್ನೋದರ ಯುದ್ಧದ ಪರಿಚಯ ನಾನು ಈಗಲೇ ನೋಡ್ತಾ ಇರೋದು. ಯಾಕೆಂದ್ರೆ ಇಲ್ಲಿ ಅನೇಕ ದೇವಾನುದೇವತೆಗಳು ಬೇರೆ ಬೇರೆ ರೂಪದಿಂದ ಬಂದವರಿದ್ದಾರೆ. ಅಷ್ಟೇ ಅಲ್ಲ, ಅಸ್ತ್ರಗಳ ರೂಪದಲ್ಲಿ ದೇವತೆಗಳು ಈ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ರಾಕ್ಷಸರು ಸೇರ್ಕೊಂಡಿದ್ದಾರೆ. ಅಲಂಬುಸ ಬಂದ, ಮುಂದೆ ಒಬ್ಬ ಅಶ್ವಶಿರಸ್ಸು ಅಂತ ಬರ್ತಾನೆ, ಅನೇಕ ರಾಕ್ಷಸರು, ಸ್ವತಃ ಘಟೋತ್ಕಚ ಇದ್ದಾನೆ. ಕೌರವರ ಕಡೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಬಹಳ ಜನ ಏನು ಅಂದ್ರೆ ಈಗಾಗ್ಲೇ ಇರುವ ವೀರರಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅವರು ಪ್ರತ್ಯೇಕವಾಗಿ ಯುದ್ಧಕ್ಕೆ ಬರ್ತಿರ್ಲಿಲ್ಲ. ಆ ವ್ಯಕ್ತಿಗಳ ಒಳಗೆ ಆವಿಷ್ಟರಾಗಿ ಸೇರ್ಕೊಂಡು ಪಾಂಡವರ ಮೇಲೆ ದಾಳಿ ಮಾಡುವ ಮಾತು ಕೊಟ್ಟಿದ್ರು. ಹಿಂದೆ ಇವನು ಅವಮಾನ ಆಗಿ ಆ ಮನೆಯಲ್ಲಿ ಯಾವುದು ಮಯ ಸಭೆಯಲ್ಲಿ ಅವಮಾನ ಆಗಿ ಓಡೋಗ್ತಾನಲ್ಲ, ಅವತ್ತು ಅವನಿಗೆ ಎಲ್ಲರೂ ಹೇಳಿರ್ತಾರೆ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಪಕ್ಷದಲ್ಲಿ ಎಲ್ಲರೊಳಗೆ ನಾವು ಸೇರ್ತೇವೆ ಅಂತ ಕೋಟಿ ಕೋಟಿ ಸಂಖ್ಯೆಯ ರಕ್ಕಸರು ಅವನಿಗೆ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಅವರೆಲ್ಲ ಸೇರ್ಕೊಂಡಿದ್ರು. ಅದರಿಂದಾಗಿ ಗಮನ ಇಟ್ಟು ಕೇಳಿ, ಯುದ್ಧದ ಬಗ್ಗೆ ಕೇಳುವುದ್ರಿಂದಲೇನೆ ನಮ್ಮ ಮನಸ್ಸಿನ ಒಳಗೆ ಇರುವಂತಹ ರಾಕ್ಷಸರ ಪ್ರವೃತ್ತಿ ಕಮ್ಮಿ ಆಗತ್ತೆ. ನೀನ್ ಸ್ವಲ್ಪ ಕೇಳಿದ್ರೆ ಮನಸ್ಸು ಸ್ವಲ್ಪ ತಿಳಿಯಾಗತ್ತೆ. ಅವಂತಿ ದೇಶದ ವಿಂದಾನುವಿಂದರು ದೊಡ್ಡ ಸೈನ್ಯವನ್ನ ತಗೊಂಡು ಯುಧಾಮನ್ಯುವನ್ನ ಎದುರಿಸಿದ್ರು. ಯುಧಾಮನ್ಯು ರೋಮಾಂಚಕಾರಿಯಾಗಿ ಬಾಣಗಳ ಪ್ರಯೋಗವನ್ನ ಮಾಡಿ ಅವರಿಬ್ಬರನ್ನ ಹೊಡೆದು ಓಡಿಸಿದ. ಆದ್ರೆ ಅವರು ಅಷ್ಟು ಸುಲಭದಲ್ಲಿ ಇರೋರಲ್ಲ, ಅವರಿಬ್ರು ರಾಮಾಯಣದ ಕಾಲದ ಕಪಿಗಳು, ವಿಂದ ಮತ್ತು ಅನುವಿಂದ ಅನ್ನೋರು. ಅವರಿಗೆ ಜರಾಸಂಧನ ಸಂಪರ್ಕಕ್ಕೆ ಬಂದ ಮೇಲೆ ಕಲಿಯ ಆವೇಶದಿಂದ ಕೃಷ್ಣನ ವಿರುದ್ಧ ನಿಂತರು. ಮುಂದೆ ಬಲರಾಮನ ಕೈಯಲ್ಲಿ ಪೆಟ್ಟು ತಿಂದು ಸಾಯ್ತಾರೆ ಇವರಿಬ್ರು ಕೂಡ. ಈ ಯುದ್ಧದಲ್ಲಿ ಅವರು ಮಾಡಿ ಯುದ್ಧದಿಂದ ಹೊರಟೋಗ್ತಾರೆ, ಸಾಯಲ್ಲ, ಈ ಯುದ್ಧದಲ್ಲಿ ಸಾಯಲ್ಲ, ಮುಂದೆ ಸಾಯ್ತಾರೆ. ಇನ್ನು ಈ ಇವರಿಬ್ಬರದ ಯುದ್ಧ ಮುಗ್ದೇ ಇಲ್ಲ. ಭೀಮ ಒಂದ್ಸರ್ತಿ ಹೀಗೆ ಇಣಿಕೆ ನೋಡ್ತಾನೆ, ಭಗದತ್ತ ಮತ್ತೆ ಘಟೋತ್ಕಚ ಮಾಡ್ತಾನೆ ಇದ್ದಾರೆ ಯುದ್ಧ. ಅವನ್ ಇವನ್ ಮೇಲೆ ಎಸಿ, ಇವನ್ ಅವನ್ ಮೇಲೆ ಎಸಿ, ಕೆಲವೊಮ್ಮೆ ಅವರವರನ್ನೇ ಎಸಿ ಎಷ್ಟು ವಾಪಸ್ಸು ಹಿಂದೆ ನಿಂತ್ರೆ ತಾರಕಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ಇಂದ್ರ ಹೇಗೆ ಕಷ್ಟಪಡ್ತಾ ಇದ್ನೋ ಹಾಗೆ ಇಲ್ಲಿ ಹೋರಾಟ ನಡೀತಾ ಇತ್ತು ಅಂತ ಹೇಳ್ತಾನೆ. ಕೊನೆಗೆ ಘಟೋತ್ಕಚನನ್ನೇ ಸೋಲಿಸಿ ಬಿಟ್ಟ ಅಂತ ಭಗದತ್ತ, ಹಿಂದೋಡಿಸಿ ಬಿಟ್ಟ. ಘಟೋತ್ಕಚ ಒಂದ್ಸರ್ತಿ ಹಿಂದೆ ಸರಿಯುವ ಹಾಗಾಯ್ತು. ಯಾಕೆಂದ್ರೆ ಅವನ ರಥ ಪುಡಿ ಆಯ್ತು, ಅವನು ಆಕಾಶದ ಮಾರ್ಗದಲ್ಲಿ ಎಸೆದ ಮಾಯಾ ಅಸ್ತ್ರಗಳೆಲ್ಲ ತುಂಡರಿಸಿ ಅವನನ್ನೇ ಹಿಮ್ಮೆಟ್ಟಿಸಿಕೊಂಡು ಹೋದ. ಇಂಥ ಸಂದರ್ಭದಲ್ಲಿ ಕೊನೆಗೆ ಅವನು ಬಾಣದಿಂದ ಮುಚ್ಚಿ ಘಟೋತ್ಕಚನನ್ನ ದಿಕ್ಕೆಡಿಸಿದ. ಈಚೆ ಸಹದೇವ ಮತ್ತು ನಕುಲ ಶಲ್ಯನನ್ನ ಎದುರಿಸಿ ಶಲ್ಯನನ್ನು ಸೋಲಿಸ್ತಾರೆ. ತುಂಬಾ ವಿಸ್ತಾರವಾದ ಯುದ್ಧ ಇದೆ, ಆದ್ರೆ ಶಲ್ಯನನ್ನು ಸೋಲಿಸ್ತಾರೆ ಇಬ್ರು. ಸೋಲಿಸಿ ಇನ್ನೇನು ಅವನನ್ನ ಹೊಡಿಬೇಕು ಅನ್ನುವಷ್ಟರಲ್ಲಿ ತಕ್ಷಣವೇ ಯಾರು ಅವನ ಸಾರಥಿ, ಮದ್ರ ದೇಶದ ರಾಜನಾದ ಶಲ್ಯನ ಸಾರಥಿ ಅವನನ್ನ ಕರ್ಕೊಂಡು ಡೇರೆ ಹತ್ತ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ಅವತ್ತೇ ಪೆಟ್ಟು ಬೀಳ್ಬೇಕಿದ್ದು, ತುಂಬಾ ಜೋರ್ ಏಟು ಬೀಳುತ್ತೆ, ಪಕ್ಕೆಗೆ ಬಾಣದ ಏಟು ಬಿದ್ದು ಉಸಿರಾಡ್ಲಿಕ್ಕಾಗದೆ ಅವನು ಮಲಗಿ ಬಿಡ್ತಾನೆ. ಆಗ ಒಂದು ರೀತಿಯಿಂದ ಕೌರವರ ಕಡೆಯಲ್ಲಿ ಮದ್ರರಾಜ ಬಿದ್ದನ. ಮದ್ರರಾಜ ಅಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಅಂತ 4 ಜನ ಅತ್ಯಂತ ಗಟ್ಟಿಗರಲ್ಲಿ 3ನೇವನವನು. ಅವನೇ ಬಿದ್ದ ಅಂದ್ರೆ ಇವರು, ಅದು ನಕುಲ ಸಹದೇವರಿಬ್ರು ಸೇರ್ಕೊಂಡು ಸರಿ ಹೊಡೆದು ಬಿಟ್ಟಿದ್ದಾರೆ. ತಲೆ ಬಿಸಿ ಶುರುವಾಯಿತು ದುರ್ಯೋಧನನಿಗೆ. ಇತ್ತ ಶ್ರುತಾಯು ಮತ್ತು ಧರ್ಮಪುತ್ರನ ನಡುವಿನ ತೀವ್ರವಾದ ಯುದ್ಧದಲ್ಲಿ ಶ್ರುತಾಯುವನ್ನ ಓಡಿಸ್ತಾನೆ ಯಾರು, ಯುಧಿಷ್ಠಿರ. ಆಚೆ ಚೇಕಿತಾನ ಪೆಟ್ಟು ತಿಂತಾ ಇದ್ದ ಕೃತವರ್ಮನ ಹತ್ರ. ಆಗ ಭೀಮಸೇನ ಓಡಿ ಬರ್ತಾನೆ. ಓಡಿ ಬಂದು ಅವನ ಅಡ್ಡಕ್ಕೆ ನಿಲ್ತಾನೆ. ಅವನಿಗೆ ಬೀಳ್ಬೇಕಾದ ಪೆಟ್ಟನ್ನೆಲ್ಲ ತಾನು ತಗೊಳ್ತಾನೆ. ತಗೊಂಡು ಅವನು ಇನ್ನೇನು ಪ್ರಜ್ಞೆ ತಪ್ಪಿ ಬೀಳ್ತಾನೆ ಎನ್ನುವಾಗ
ಅನಾಮತ್ತಾಗ ಅವನ್ನ ಎತ್ಕೊಂಡು ಒಂದು ರಥದಲ್ಲಿ ಹಾಕಿ ಕಳಿಸ್ಬಿಡ್ತಾನೆ, ಹೋಗ್ ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ ಬಾ ಅಂತ. ಇಷ್ಟೊತ್ತಿಗೆ ಆ ಕಡೆಯಿಂದ ಕೃತವರ್ಮನು ಪೆಟ್ಟದಿಂದ ಅವನು ಹೋರಾಡ್ತಾ ಇದ್ದ ಬಿಟ್ರೆ ದೇಹದಲ್ಲಿ ಸ್ಟ್ರೆಂತ್ ಇರ್ಲಿಲ್ಲ. ಮತ್ತೆ ಶಕುನಿ ಬಂದ, ಶಕುನಿ ಅವನನ್ನ ರಥದಲ್ಲಿ ಹಾಕೊಂಡು ಹೊರಟು ಹೋದ. ಈ ಸೋಮದತ್ತ ಮತ್ತೆ ಭೂರಿಶ್ರವಸು ಕೌರವರ ಕಡೆಯವನು, ಯಾರು ದೃಷ್ಟಕೇತು ಪಾಂಡವರ ಕಡೆಯಿಂದ. ಅವರಿಬ್ಬರದ್ದು ಯುದ್ಧ ಬಹಳ ಹೊತ್ತು ನಡೆಯುತ್ತೆ. ಆ ಯುದ್ಧದಲ್ಲಿ ದೃಷ್ಟಕೇತುವನ್ನ ಭೂರಿಶ್ರವಸು, ಅವನು ಸಮರ್ಥ, ಭೂರಿಶ್ರವಸು ಸಾಮಾನ್ಯ ಅಲ್ಲ, ಸೋಮದತ್ತನ ಮಗ. ಸರ್ರಿ ಯುದ್ಧ ಆಗತ್ತೆ. ಯುದ್ಧ ಆಗಿ ಅವನನ್ನ ಓಡಿಸ್ಬಿಡ್ತಾನೆ. ಯಾರು ದೃಷ್ಟಕೇತುವಿನ ಸಾರಥಿಯನ್ನು ಕೊಂದ ಮೇಲೆ ಅವನಿಗೆ ನಿಲ್ಲಿಕ್ಕಾಗುದಿಲ್ಲ. ಈ ಹೊತ್ತಿನಲ್ಲಿ ಈ ಯಾರು ದುರ್ಯೋಧನನ 3 ಜನ ತಮ್ಮಂದ್ರು ಬರ್ತಾರೆ. ಚಿತ್ರಸೇನ, ವಿಕರ್ಣ ಮತ್ತು ದುರ್ಮರ್ಷಣ ಅಂತ 3 ಜನ. ಅವರು 3 ಜನ ಸೇರಿ ಅಭಿಮನ್ಯುವಿನ ಜೊತೆಗೆ ಒಬ್ಬನೇ ಅವರನ್ನ ಎದುರಿಸ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ವಾತ ಪಿತ್ತ ಕಫ ಅಂತ ಏನಿದೆ, ಇದು 3 ಸೇರಿ ದೇಹವನ್ನು ಹೇಗೆ ಹಿಂಡಲಿಕ್ಕೆ ಪ್ರಯತ್ನ ಮಾಡುತ್ತೋ ಹಾಗೆ ಈ ಅಭಿಮನ್ಯು ಒಬ್ಬನನ್ನೇ ಈ 3 ಜನ ಸೇರಿ ಅವನನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಂತೆ. ಆದ್ರೆ ಶರೀರದ ಒಂದು ಶಿಸ್ತಿನಿಂದಾಗಿ ಹೇಗೆ ವಾತಪಿತ್ತ ಕಫದ ದೋಷವನ್ನ ಶರೀರ ತಡೆದು ನಿಲ್ಲಿಸಿಕೊಳ್ಳುತ್ತೋ ಹಾಗೆ ಅಭಿಮನ್ಯು ಅವರನ್ನ ನಿಲ್ಲಿಸಿದ. ಸುಮಾರು ಹೊತ್ತು ಅವರ ಜೊತೆಗೆ ಯುದ್ಧ ಆಯಿತು. ಇನ್ನು ಅವನನ್ನು ಕೊಲ್ಬೇಕಿತ್ತು 3 ಜನರನ್ನ, ಬಿಟ್ಟ ಅಂತೆ ಅಭಿಮನ್ಯು. ಅದು ಉದಾಹರಣೆಯಲ್ಲಿ ಏನು ಅಂದ್ರೆ, ವಾತಪಿತ್ತ ಕಫವನ್ನು 3 ನಾಶ ಮಾಡುವುದು ಸರಿಯಲ್ಲ. ವಾತ ಕಮ್ಮಿ ಆದ್ರೂ ದೇಹಕ್ಕೆ ಪ್ರಾಬ್ಲಮ್, ಪಿತ್ತ ಕಮ್ಮಿ ಆದ್ರೂ ದೇಹಕ್ಕೆ ಪ್ರಾಬ್ಲಮ್, ಕಫ ಕಮ್ಮಿ ಆದ್ರೂ ದೇಹಕ್ಕೆ ಪ್ರಾಬ್ಲಮ್. ಜಾಸ್ತಿ ಆದ್ರೆ ಪ್ರಾಬ್ಲಮ್ ಗೊತ್ತು, ಕಮ್ಮಿ ಆದ್ರೂ ಅಕಸ್ಮಾತ್ ಕಫ ಕಮ್ಮಿ ಆಯ್ತು ಅಂದ್ರೆ ಕಣ್ಣಿನಲ್ಲಿ ನೀರೇ ನಿಲ್ಲುವುದಿಲ್ಲ, ಕಣ್ಣು ಡ್ರೈ ಆಗಿ ಉರಿಲಿಕ್ಕೆ ಶುರುವಾಗುತ್ತೆ, ಗಂಟ್ಲು ಒಣಗಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ಕಫ ಒಳಗಿನಿಂದ ಶ್ಲೇಷ್ಮ ಹಸಿ, ಕಫ ಅಂದ್ರೆ ನೀವು ಉಗಿಯೋ ಕಫ ಅನ್ಕೋಬೇಡಿ, ಕಫ ಅಂದ್ರೆ ಹಸಿ ನೀರಿನ ಗುಣ. ವಾತ ಅಂದ್ರೆ ಗಾಳಿ, ಪಿತ್ತ ಅಂದ್ರೆ ಬಿಸಿ. ಈ ನೀರು, ಬಿಸಿ ಯಾವುದು ಗಾಳಿ, ಇದು 3 ಶರೀರದಲ್ಲಿ ವಾತ ಪಿತ್ತ ಕಫದ ಹೆಸರಿನಿಂದ ಹೇಳ್ತಾರೆ. ಗಾಳಿ ಇಲ್ಲದೆ ಹೋದ್ರೆ ಕೈ ಕಾಲು ಬೆಂಡ್ ಆಗುದಿಲ್ಲ, ಬಿಸಿ ಇಲ್ಲದೆ ಹೋದ್ರೆ ಬಿಸಿಗೆ ಹಾಕಬೇಕಾಗತ್ತೆ, ನೀರಿಲ್ಲದೆ ಹೋದ್ರೆ ದೇಹದಲ್ಲಿ ರಕ್ತ ಸಂಚಲನೆ ನಿಂತೋಗ್ಬಿಡುತ್ತೆ, ಡ್ರೈ ಆಗಿ ಡಿಹೈಡ್ರೇಷನ್ ಅಂತ ಹೇಳ್ತೀವಲ್ಲ ಅದೇ. ಆ ರೀತಿ 3 ಏನು ಶರೀರದಿಂದ ಬಿಟ್ಟು ಹೋಗುವಾಗಿಲ್ಲ ಅನ್ನೋದಕ್ಕೆ ಬಿಟ್ಟ ಅಂತೆ. ಒರಿಜಿನಲ್ ಕಾರಣ ಏನು ಅಂದ್ರೆ ಅದು ವಾತಪಿತ್ತ ಕಫಕ್ಕಾಯ್ತು. ಇಲ್ಲೇನು ಅಂದ್ರೆ ಇವರು 3 ಜನ ಭೀಮಸೇನನ ಪಾಲು. ವಾತಪಿತ್ತ ಕಫವನ್ನ ಕೊನೆಗೆ ಒಟ್ಟಿಗೆ ಎಳ್ಕೊಂಡು ಹೋಗುದು ವಾಯು. ಹಾಗೇನೆ ಈ 3 ಜನರನ್ನು ಸಾಯಿಸ್ಲಿಕ್ಕಿರುವವನು ಭೀಮ. ಹಾಗಾಗಿ ಅವನು ಬಿಟ್ಟ ಅಂತೆ, ಇದು ಭೀಮಸೇನನ ಸೊತ್ತು, ನಾನೀಗ ಕೈ ಹಾಕಬಾರದು ಅಂತ ಅಲ್ಲಿಂದ ಅವರನ್ನು ಕಳುಹಿಸಿ ಕೊಟ್ಟ ಅಂತೆ. ಹೋಗಿ ಆ ಕಡೆ, ನೀವು ಇನ್ನು ಇಲ್ಲೇ ಇದ್ರೆ 2 ಏಟು ಕೊಡ್ತೇನೆ, ಹೊರಟೋಗಿ ಅಂತ ಓಡಿದ್ರು. ಸಿಕ್ಕಿದ ಕುದುರೆ, ಸಿಕ್ಕಿದ ರಥ, ಸಿಕ್ಕಿದ್ರಲ್ಲಿ ಓಡಿದ್ರು ದಿಕ್ಕು ತಪ್ಪಿಸಿಕೊಂಡು. ಓಡಿದ ಮೇಲೆ ಈ ಭೀಷ್ಮನಿಗೆ ಬೆಂಗಾವಲಾಗಿ ತ್ರಿಗರ್ತ ಆಚೆಯಿಂದ ಬಂದಿದ್ದಲ್ಲ, ಅವನು ಅರ್ಜುನನಿಗೆ ಸಿಕ್ಕಿದ. ಅರ್ಜುನನಿಗೆ ಸಿಕ್ಕಿದಾಗ ಓಹೋ ಅವತ್ತಿದ್ದು ಯುದ್ಧದ್ದು ಸಾಕಾಗಿಲ್ಲ ಅಂತ ಅನ್ಸುತ್ತೆ ಅಂತ ಅವನನ್ನ ಬೇಕು ಅಂತ ಕೆಣಕಿದ್ರೆ ಅವನು ಯುದ್ಧಕ್ಕೆ ಬಂದ. ಸಿಟ್ಟು ಬಂತು ಅವನಿಗೆ. 2-3 ಸರ್ತಿ ಸಹಿಸ್ಕೊಂಡಿರ್ತಾರೆ, 3-4ನೇ ಸರ್ತಿ ಸಿಟ್ಟು ಬಂದು ಯುದ್ಧಕ್ಕೆ ಬಂದ್ರೆ ಕೃಷ್ಣನ್ ಜೊತೆಗೆ ಯುದ್ಧದಲ್ಲಿ ಕೂತಿದ್ರಿಂದ ತ್ರಿಗರ್ತನನ್ನ ಅರ್ಜುನ ಚೆನ್ನಾಗಿ ಬೆಂಡೆತ್ತುತ್ತಾನೆ. ಅವನು ವಿರಾಟನನ್ನ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ ಯುದ್ಧದಲ್ಲಿ. ಕೊನೆಗೆ ಭೀಮ ಬಿಡಿಸ್ಕೊಂಡ್ಬರುದು, ಅಡಿಗೆ ಅವನು ಹೋಗಿ ಅವನು 4 ಬಡದು ಮಲಗಿಸಿ ಕರ್ಕೊಂಡ್ಬರ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಯಾರು ಹೊಡೆದಿದ್ದು ಅಂತ. ತ್ರಿಗರ್ತ್ ಯಾರು ಸುಶರ್ಮನಿಗೆ ಆ ಯುದ್ಧದಲ್ಲಿ, ಅಂದ್ರೆ ಪೂರ್ವ ಗೋಗ್ರಹಣದ ಇದು ಒಂದು ಉತ್ತರ ಗೋಗ್ರಹಣ, ಇನ್ನೊಂದು ದಕ್ಷಿಣ ಗೋಗ್ರಹಣ. ದಕ್ಷಿಣ ಗೋಗ್ರಹಣದಲ್ಲಿ ಭೀಮಸೇನ ಹೋಗಿದ್ದು, ಉತ್ತರ ಗೋಗ್ರಹಣಕ್ಕೆ ಅರ್ಜುನ ಹೋಗಿದ್ದು. ಈ ಭೀಮಸೇನ ಅಡಿಗೆಯವನಾಗಿ ಹೋಗಿ ಸೌಟ್ ತಗೊಂಡು 2 ಬಾರಿಸಿ ಬಿಟ್ಟಿದ್ನಲ್ಲ, ಅವನಿಗೆ ಯಾರು ಹೊಡೆದಿದ್ದು, ಹೇಗೆ ಹೊಡೆದಿದ್ದು ಒಂದು ಗೊತ್ತಿಲ್ಲ. ಅವನು ವಿರಾಟನ ಎತ್ಕೊಂಡು ಹೋಗೋನು, ವಾಪಸ್ ಬಂದು ವಿರಾಟನ ರಥದಲ್ಲಿ ಮಲಗಿದ್ದಾನೆ, ಪ್ರಜ್ಞೆ ತಪ್ಪಿ ಮಲಗಿದ್ದಾನೆ. ಕೊಂದು ಬಿಡ್ಲಾ ಅಂತಾನೆ. ಯುಧಿಷ್ಠಿರ ಹೇಳ್ತಾನೆ, ಕೊಲ್ಬೇಡ, ಯಾಕೆಂದ್ರೆ ಯಾರು ಮಲಗಿರ್ತಾರೋ ಅವರನ್ನು ಕೊಲ್ಲುವುದ್ರಲ್ಲಿ ಏನ್ ದೊಡ್ಡ ಸಾಹಸ ಅಲ್ಲ. ನಮ್ಗೆ ಯಜಮಾನನಿಗೆ ತೊಂದರೆ ಆಗ್ಬಾರ್ದಿತ್ತು, ನೀನ್ ಆ ಕೆಲಸ ಮಾಡಿದ್ದಿ. ವಿರಾಟನಿಗೂ ಗೊತ್ತಿಲ್ಲ, ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಅವನಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಕೊನೆಗೆ ಬಂದು, ಸ್ವಾಮಿ ನೀವು ಹಾಗೆ ಮಾಡಿದ್ರಿ, ಹೀಗ್ ಮಾಡಿದ್ರಿ, ಆ ತ್ರಿಗರ್ತ ಏನೋ ಮಾಡಿ ಹೇಳ್ಕೊಂಡು ಹೋಗ್ತಿದ್ದ, ಅವ್ನು ಸುಸ್ತಾಗಿ ಬಿದ್ದ, ನಾವು ನಿಮ್ಮನ್ನು ಕರ್ಕೊಂಡ್ ಬಂದ್ವಿ ಅಂತ ಏನೋ ಹೇಳಿರ್ತಾರೆ. ಆದ್ರೆ
ಸರಿಯಾದ ಅಂಶ ಗೊತ್ತಾಗುದು ಮತ್ತೆ ಅವರಿಗೆ ಏನೇನಾಗಿತ್ತು ಅಂತ. ಇನ್ನೊಂದು ಕಡೆಯಿಂದ ಅವನು ತ್ರಿಗರ್ತ ಸೋತೋಗ್ತಾನೆ. ಯಾರು? ಸುಶರ್ಮ, ತ್ರಿಗರ್ತ ದೇಶದ ರಾಜ ಸುಶರ್ಮ ಸೋತೋಗ್ತಾನೆ. ಸೋತೋಗಿ ಕೃಪಾಶಲ್ಯ, ಶಲ, ಚಿತ್ರಸೇನ ಇವರಿಷ್ಟು ಜನ ಒಟ್ಟಾಗಿ ಮತ್ತೆ ಪಾಂಡವರನ್ನು ಎಲ್ಲರನ್ನು ಒಟ್ಟಿಗೆ ಎದುರಿಸ್ತಾರೆ. ಧರ್ಮರಾಜ ಕೋಪದಿಂದ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಶಿಖಂಡಿ ಸುಮ್ಮನೆ ಓಡಾಡ್ತಿರ್ತಾನೆ, ಯುದ್ಧ ಮಾಡ್ತಿರ್ತಾನೆ. ಇವನಿಗೆ ಹಾಗೆ ಕಾಣುತ್ತೆ, ಈ ನಾಯಕರಿಗೆ ಯಾವಾಗ್ಲೂ ಕೂಡ MD ಪೋಸ್ಟ್ ಅಲ್ಲಿ ಇದ್ಮೇಲೆ ಎಲ್ಲ ವರ್ಕರ್ಸು ಅವ್ರು ಕೂತ್ ಹೀಗೆ ಮಾಡ್ತಿದ್ರೆ ಮಾತ್ರ ಕೆಲಸ ಮಾಡ್ತಾನೆ. ಅವ್ರೇನೋ ಅದು ಬೇಕು ಅಂತ ಅಲ್ಲಿ ಒಂದು ಫೈಲ್ ತಗೊಂಡಿದ್ರೆ, ಏನು ಯಾವಾಗ್ಲೂ ಬೇರೆಯವ್ರ ಫೈಲೇ ಬೇಕು, ನಿಮ್ ಫೈಲಲ್ಲಿ ಕಾಣಲ್ವಾ ಅಂತ ಶುರು ಮಾಡ್ತಾನೆ. ಅವ್ರಿಗೆ ಆ ಪೋಸ್ಟಲ್ ಕೂತವ್ರಿಗೆ ಎಲ್ಲರನ್ನ ಮಾನಿಟರ್ ಮಾಡದೆ ಒಂದು ದೊಡ್ಡ ಕೆಲಸ. ದ್ರುಪದ ಕುಮಾರ, ನೀನು ಬಾರಿ ಬಾರಿ ಹಿಂದೆ ಹೇಳಿದ್ದಿ ಭೀಷ್ಮಾಚಾರ್ಯರನ್ನ ನಾನು ಮಲಗಿಸ್ಬಿಡ್ತೇನೆ ಹಾಗೆ ಹೀಗೆ ಅಂತ. ಏನು ಬರೀ ಊಟ ತಿಂಡಿ ನಿದ್ದೆ ಖರ್ಚಾಗ್ತಾ ಇದ್ದಷ್ಟೇ ಒಳಗೆ, ಏನು ಕೆಲಸ ಕಾಣ್ತಿಲ್ಲ. ಸಿಟ್ಟು ಬಂತು ಶಿಖಂಡಿಗೆ. ಓಡಿದ ಸೀದಾ ಓ ಅನ್ಕೊಂಡು ಭೀಷ್ಮನ ಹತ್ರ ಹೋದ. ಈ ಭೀಷ್ಮನ ಹತ್ರ ಹೋಗುವ ಮುಂಚೆ ಓಡಿ ಬರ್ತಾ ಇದ್ದಾನೆ ಭೀಷ್ಮನ ಹತ್ರ. ಅಷ್ಟೊತ್ತಿಗೆ ತಕ್ಷಣವೇ ಶಲ್ಯ ಬಂದ್ಬಿಡ್ತಾನೆ ಅಡ್ಡಕ್ಕೆ. ಇಲ್ಲಿ ಒಂದು ಪ್ರಶ್ನೆ ಬರುವುದೇನು ಅಂದ್ರೆ, ಈಗ ಹಿಂದೆ ಪಡೆದಿಂದ ಓಡಿದ್ದಾನೆ, ಮತ್ತೆ ಅಷ್ಟಪಕ್ಕ ಶಲ್ಯ ಬಂದಿದ್ದಾನೆ. ಪ್ರತಿ ಸರ್ತಿ ಒಬ್ಬೊಬ್ರು ಮೂರ್ಛೆ ಬಿದ್ದು ಹೋಗ್ತಾರೆ. ಅಂದ್ರೆ ಈ ಮೂರ್ಛೆ ಬೀಳುದಾದ್ರೆ 10-15 ನಿಮಿಷದಲ್ಲಿ ಎಚ್ಚರ ಆಗುತ್ತೆ, ಬರ್ತಾರೆ. ಪೆಟ್ಟು ತಿಂದು ಓಡಿ ಬರುವುದು ಹೇಗೆ ಅಂದ್ರೆ, ಮುಂದೆ ಒಂದು ಪ್ರಸಂಗ ಬರುತ್ತೆ. ಶಲ್ಯ ಚೆನ್ನಾಗಿ ಹೊಡೆದು ಕಳಿಸ್ಬಿಡ್ತಾನೆ ಯಾರು? ಶಿಖಂಡಿಯನ್ನ. ಅದಾದ್ಮೇಲೆ ಭೀಮಸೇನ ಕೌರವರ ಸೈನ್ಯವನ್ನೆಲ್ಲ ಮುಗಿಬಿದ್ದು ಓಡಿಸ್ಬಿಡ್ತಾನೆ. ಕೊನೆಗೆ ಮತ್ತೆ ಶಿಖಂಡಿ ಭೀಷ್ಮನನ್ನ ಎದುರಿಸ್ತಾನೆ. ಎದುರಿಸುವಾಗ ಹೇಳ್ತಾನೆ, ನೀನ್ ನನ್ನ ಹತ್ರ ಯುದ್ಧಕ್ಕೆ ಬರಬೇಡ, ಸುಮ್ಮನೆ ಪೆಟ್ಟಿಂದ ಹೋಗ್ತೀನಿ ಅಂತ. ಭೀಷ್ಮ ಅವನಿಂದ ತಪ್ಪಿಸಿಕೊಂಡು ಸೃಂಜಯನ ಹತ್ರ ಹೋಗ್ತಾನೆ. ಯಾಕೆಂದ್ರೆ ಅವನು ವಾದ ಮಾಡಿದ್ದ, ಶಿಖಂಡಿ ಒಬ್ಬನನ್ನು ನಾನು ಯುದ್ಧದಲ್ಲಿ ಎದುರಿಸಲ್ಲ, ಮತ್ತೆ ಯಾರನ್ನು ಬೇಕಾದ್ರೂ ಯುದ್ಧ ಮಾಡ್ತೇನೆ ಅಂತ. ಹಾಗೆ ಅವತ್ತೆಲ್ಲ ಹಗಲು ಸಿಕ್ಕಾಪಟ್ಟೆ ಯುದ್ಧ ಆಯ್ತು. ರಾತ್ರಿ ಸಾಕಾಯ್ತು, ಕೈಕಾಲು ಎಲ್ರದ್ದು ನೋವು, ಎಲ್ರೂ ಬೇಸ್ತು ಬಿದ್ದು ಕೈಕಾಲೆಲ್ಲ ಜೋತು ಬೀಳಿಸ್ಕೊಂಡು ಎಳ್ಕೊಂಡು ಮೈಯನ್ನ ಎಳ್ಕೊಂಡು ಶಿಬಿರದ ಹತ್ರ ಬಂದು ಬಿದ್ರಂತೆ. ಬಿದ್ರೆ ರಾತ್ರಿ ಎಲ್ಲ ಮೈಕೈ ನೋವು ದುರ್ಯೋಧನನಿಗೂ. ಅವನು ಅಳ್ತಾ ಇದ್ನಂತೆ, ಅಯ್ಯೋ ಆಗ್ತಾ ಇಲ್ಲ, ಇವತ್ತು ಪೆಟ್ಟು ತಿಂದಿದ್ದು ಭೀಮ ಕೊಟ್ಟ ಏಟು ಸಹಿಸ್ಲಿಕ್ಕಾಗಲ್ಲ. ಅವನು ರಾತ್ರಿ ಎಲ್ಲ ಹೇಳ್ತಾನೆ, ಇವತ್ತು ಭೀಮಸೇನ ಮಾಡಿದ ಯುದ್ಧದ ಸ್ವರೂಪವನ್ನು ಗಮನಿಸಿದ್ರೆ ನಾವು ಇವತ್ತೇ ಎಲ್ಲ ಕತೆ ಮುಗಿದು ಯುದ್ಧ ಮುಗಿಯತ್ತೆ ಅನ್ಕೊಂಡಿದ್ದೆ, ನೀವು ಸರಿಯಾದ ಕಾಲಕ್ಕೆ ಬಂದು ನಮ್ಮನ್ನೆಲ್ಲ ಉಳಿಸಿದ್ರಿ ಅಂತ ಭೀಷ್ಮನನ್ನ ಸ್ವಲ್ಪ ಹೊಗಳ್ತಾನೆ. ಹೊಗಳಿದ್ದ ಉದ್ದೇಶ ಏನು ಅಂದ್ರೆ ಹೊಗಳಿಕ್ಕಲ್ಲ, ಏನ್ ಮಾಡ್ತಿದ್ದೀರಿ, ನಮ್ಮನ್ನ ಗೆಲ್ಲಿಸ್ತೇನೆ ಅಂತ ನೀವು ಮಾತು ಕೊಟ್ಟು ಯುದ್ಧದಲ್ಲಿ ಬಂದದ್ದು, ಆದ್ರೆ ನಾವು ಎಲ್ಲೂ ಗೆದ್ದ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ನೋದನ್ನ ಹೇಳಲಿಕ್ಕೆ ಅವರನ್ನ ಮೊದಲು ಹೊಗಳ್ತಾನೆ. ಆ ಮರು ದಿವಸ ಕೂರ್ಮ ವ್ಯೂಹ ಅಂತ ಪಾಂಡವರ ಕಡೆಯಿಂದ ಅಲ್ಲ ಭೀಷ್ಮರ ಕಡೆಯಿಂದ ಕೂರ್ಮ ವ್ಯೂಹವನ್ನು ಮಾಡ್ತಾರೆ. ಅದಕ್ಕೆ ವಾಪಸ್ಸು ಇವರ ಶೃಂಗಾಟಕ ದೃಷ್ಟದ್ಯುಮ್ನ, ಅದಕ್ಕೆ ನಮಗೆ ಹೆಸರಷ್ಟೇ, ಅದ್ರ ಹೆಸರು ಒಂದ್ಸರ್ತಿ ಆದ್ರೂ ಕಿವಿಗೆ ಬಿದ್ದಿರ್ಲಿ ಅಂತ ಹೇಳಿದೆ ಅಷ್ಟೇ. ಅವರು ಕೂರ್ಮ ವ್ಯೂಹ ಮಾಡಿದ್ರೆ ದೃಷ್ಟದ್ಯುಮ್ನ ಶೃಂಗಾಟಕ ಅಂದ್ರೆ ಎರಡು ಉದ್ದನೆಯ, ನೀವು ಯಾವುದು ಸಾಹಿವಾಲ್ ನೋಡಿದ್ದೀರಾ? ಹಸು ತುಂಬಾ ದಪ್ಪ ಇರುತ್ತೆ, ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಅದು ಅಕಸ್ಮಾತ್ ಸುಮ್ನೆ ಎದೆ ಮೇಲೆ ಬಿದ್ರು ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ, ಅಷ್ಟು ಭಾರ ಇರುತ್ತೆ ಅದು. ಅದನ್ನ ಚುಚ್ಚಬೇಕಾಗಿಲ್ಲ, ಅಷ್ಟು ಭಾರ ಮತ್ತು ಅಷ್ಟು ಎತ್ತರ. ತುಂಬಾ ಚೆನ್ನಾಗಿರುತ್ತೆ ಆ ಹಸು, ನೋಡ್ಲಿಕ್ಕೂ ಚಂದ, ನೋಡಿದ್ರೇನೆ ಭಯ ಆಗ್ಬೇಕು. ಅಂತಹ ಎರಡು ಕೋಡ್ ಇರುತ್ತಂತೆ ಆ ವ್ಯೂಹಕ್ಕೆ. ಆ ಕೋಡಿನ ತುದಿಯಲ್ಲಿ ಎರಡು ಆಚೆ ಈಚೆ ಶೃಂಗಗಳ ತುದಿಯಲ್ಲಿ ಒಂದ್ ಕಡೆಯಿಂದ ಭೀಮಸೇನ, ಇನ್ನೊಂದ್ ಕಡೆಯಿಂದ ಸಾತ್ಯಕಿ. ಶೃಂಗದಲ್ಲಿ ಮಧ್ಯದಲ್ಲಿ ಅರ್ಜುನನನ್ನು ಒಳಗೊಂಡಂತಹ ಕೃಷ್ಣ. ಆಚೆ ಈಚೆ ನಾಭಿಸ್ಥಾನದಲ್ಲಿ ಕೃಷ್ಣ ನಿಂತ್ರೆ, ಇನ್ನು ಹಿಂದಿನ ಭಾಗಕ್ಕೆ ಧರ್ಮರಾಜ, ಆ ಕಡೆ ಅವನ ಎಡಬಲಕ್ಕೆ ನಕುಲ ಸಹದೇವರು. ಹೀಗೆ ನಿಂತು ಸಮುದ್ರದ ಮಧ್ಯೆ ಒಂದು ದೊಡ್ಡ ನಾವೆ ನುಗ್ಗಿದ ಹಾಗೆ ಆ ಕೂರ್ಮ ಅನ್ನುವಂತಹ ವ್ಯೂಹದ ಒಳಗೆ ಭೀಷ್ಮಾಚಾರ್ಯರ ಸೇನೆಯನ್ನ ಭೇದಿಸಿಕೊಂಡು ಹೊರಟ್ರೆ, ಆ ಕಡೆಯಿಂದ
ದ್ರೋಣನಿಗೆ ಸಹಕಾರಿಯಾಗಿ ಭಗದತ್ತ, ಮಾಗಧ, ಕಳಿಂಗ ಮತ್ತೆ ಒಂದು ದೊಡ್ಡ ಪಿಶಾಚ ಸೈನ್ಯ ಇತ್ತಂತೆ. ಆ ಪಿಶಾಚ ಸೈನ್ಯ ನೋಡ್ಲಿಕ್ಕೆ ಭಯಾನಕ. ಅವುಗಳು ಹೆದರಿಸೇ ಪ್ರಾಣ ತೆಗಿತಾ ಇದ್ವು, ಯುದ್ಧ ಮಾಡಿ ಅಲ್ಲ, ಅವುಗಳನ್ನ ನೋಡಿ ಎದುರ್ಕೊಂಡು ಸಾಯ್ಬೇಕು. ಅಂತ ಸೈನ್ಯವನ್ನು ಎದುರಿಸಲಿಕ್ಕೆ ಘಟೋತ್ಕಚ ಒಂದ್ ಕಡೆಯಿಂದ ಇವರ ಪರವಾಗಿ. ಹೀಗೆ ಭಗದತ್ತ, ಕೋಸಲ ರಾಜ, ಬೃಹದ್ಬಲ, ಮೇಖಲ, ಕುರುವಿಂದ, ತ್ರೈಪುರ ಇಷ್ಟು ಸೈನ್ಯ ಬೃಹದ್ಬಲ ಎಲ್ಲ ಜೊತೆಗೆ ಸೇರಿಕೊಂಡು ತ್ರಿಗರ್ತನನ್ನು ಸೇರಿಸಿಕೊಂಡು ಕಾಂಬೋಜ ದೇಶದ ಸೈನ್ಯ ಯುದ್ಧಕ್ಕಾಗಿ ಬಂದ್ರೆ ಪಾಂಡವರು ಅವತ್ತು ತೀವ್ರವಾದ ಯುದ್ಧ ಮಾಡಿದ್ರು. ಯುದ್ಧ ಮಾಡಿ ಅವತ್ತಿನ ತುಂಬಾ ಯುದ್ಧ ಆಯ್ತು, ಸಿಕ್ಕಾಪಟ್ಟೆ ಯುದ್ಧದ ವರ್ಣನೆ ಇದೆ. ಅವತ್ತು ಮತ್ತೆ ಭೀಷ್ಮನಿಗೆ ಇವರು ದುರ್ಯೋಧನನಿಗೆ ಸಾಕಾಯ್ತು, ಇವತ್ತು ಏನಾಗ್ಲೇ ಇಲ್ಲ. ಭೀಷ್ಮಾಚಾರ್ಯ ಬಂದು ಹೇಳ್ತಾನೆ, ಅಲ್ಲ ನೀವು ಹೇಳಿದ್ರಿ ಪಾಂಚಾಲರನ್ನ ಮತ್ತು ವಿರಾಟನ ಈ ಜನರನ್ನ ನಾವು ಮುಗಿಸ್ತೀವಿ, ಸೃಂಜಯರನ್ನ ಸೋಮಕರನ್ನ ಕೊಲ್ತೇನೆ ಅಂತ ನೀವು ಹೇಳಿದ್ರಿ, ಏನು ಮಾಡಿಲ್ಲ. ಸುಮ್ನೆ ಪಾಂಡವರನ್ನ ಸೇಫ್ ಗಾರ್ಡ್ ಆಗಿ ಇಟ್ಕೊಂಡು ನೀವು ಅವರನ್ನ ಅಂದ್ರೆ ಬದುಕಿಸಿ, ನಾಳೆ ಒಂದಿಷ್ಟು ಜನ ನಮ್ಮ ಜನರನ್ನ ಕಳ್ಕೊಳ್ಳಿಕ್ಕೋಸ್ಕರ ಅವ್ರನ್ನ ಬದುಕಿಸಿದಾಗ ಕಾಣ್ತಾ ಇದೆ, ನಂಗೆ ಸರಿ ಹೋಗ್ತಾ ಇಲ್ಲ ಅಂತ ತುಂಬಾ ದುಃಖ ಪಡ್ತಾನೆ. ಆಗ ಭೀಷ್ಮಾಚಾರ್ಯ ಅವನಿಗೆ ವಿಶಲ್ಯಕರಣಿ ಅಂತ ಒಂದು ಮದ್ದು ಕೊಟ್ಟು ಮೈಗೆ ಚುಚ್ಚಿದ್ದಂತಹ ಬಾಣಗಳನ್ನೆಲ್ಲ ತೆಗೆದು ಅದನ್ನು ಹಚ್ಚುತ್ತಾನೆ. ಹಾಗದು ಸ್ವಲ್ಪ ಹೊತ್ತಿಗೆನೆ ಇಡೀ ಗಾಯಗಳೆಲ್ಲ ಗುಣ ಆಗಿಬಿಡುತ್ತೆ. ವಿಶಲ್ಯಕರಣಿ ಅಂದ್ರೆ ಒಳಗೆ ನೆಟ್ಟಿರುತ್ತೆ, ತೆಗೆದ್ರೆ ಜೀವ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ಮದ್ದು ಹಚ್ಚಿದ್ರೆ ತಾನಾಗಿಯೇ ಆ ಬಾಣ ಹೊರಗೆ ಬಿದ್ದೋಗುತ್ತೆ, ಗಾಯ ಗುಣ ಆಗುತ್ತೆ. ಇದಕ್ಕೆ ಶಲ್ಯ ಅಂದ್ರೆ ಚುಚ್ಚುವಂಥದ್ದು, ವಿಶಲ್ಯ ಅಂದ್ರೆ ಆ ಶಲ್ಯವನ್ನ ಗಾಯಕ್ಕೆ ಕಾರಣವಾದ ಬಿಲ್ಲೋ ಬಾಣವೋ ಯಾವುದೋ ಒಂದು ನೆಟ್ಟಿರುವಂತಹದ್ದೇನಿರುತ್ತೆ ಅದು ಹೋಗುತ್ತೆ. ಈಗ ನಮ್ಮಲ್ಲಿ ಅಕಸ್ಮಾತ್ ಕಾಲಿಗೆ ಮುಳ್ಳು ಅಥವಾ ಗಾಜು ಏನಾದ್ರೂ ಚುಚ್ಕೊಂಡ್ಬಿಟ್ರೆ ಅದು ತೆಗಿಲಿಕ್ಕೆ ಬರ್ಲಿಲ್ಲ ಅಂದ್ರೆ ಈ ಅರ್ಕಪತ್ರ ಇದೆಯಲ್ಲ, ಅರ್ಕಪತ್ರ ಅದರ ರಥಸಪ್ತಮಿಗೆ ಯೂಸ್ ಮಾಡಿ ಅದರ ಎಲೆಯನ್ನ ತೆಗೆದು ಅದರಿಂದ ರಸ ಬರುತ್ತೆ ಬಿಳಿ, ಅದನ್ನ ತೆಗೆದು ಗಾಯದ ಮೇಲೆ ಹಾಕಿ ಒಂದ್ 2-3 ಸರ್ತಿ ಅದಕ್ಕೆ ಟ್ರೀಟ್ ಮಾಡಿದ್ರೆ ಆ ಇದೆಯಲ್ಲ ಯಾವುದು ಗಾಜು ಅಥವಾ ಮುಳ್ಳು ತಾನಾಗಿ ಹೊರಗೆ ಬರುತ್ತೆ. ನೀವು ಅದಕ್ಕೆ ಕೈ ಹಾಕಿ ತೆಗಿಬೇಕು, ಆದ್ರೆ ಏನು ಒತ್ತಬಾರದು. ನೀವು ಕಾಲು ಇಟ್ಟು ಮಾಡಿದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಒತ್ತದೆ ಅದನ್ನು ಜಾಗ್ರತೆ ಮಾಡಿ ಒಂದು 2-3 ಸರ್ತಿ ಆ ರಸವನ್ನ ಹಾಕಿದ್ರೆ ತಾನಾಗಿ ಆ ದೇಹದಿಂದ ಒಳಗಿನ ಮುಳ್ಳು ಅದು ಕೆಲವೊಮ್ಮೆ ಎಷ್ಟು ಸಣ್ಣದಿರುತ್ತೆ ಅಂದ್ರೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ, ಅದು ಚರ್ಮದ ಬಣ್ಣವೇ ಇರುತ್ತೆ ಕೆಲವೊಮ್ಮೆ ಗಾಜಾಗಿದ್ರಂತೂ. ಅದನ್ನ ತೆಗೆಯುವುದಕ್ಕೆ ಇದೊಂದೇ ಮಾರ್ಗ, ಈ ಒಂದು ಆಪರೇಷನ್ ಮಾಡ್ಬೇಕು, ಡಾಕ್ಟರ್ ತೆಗಿತಾರೆ. ಆದ್ರೆ ಆಪರೇಷನ್ ಮಾಡಿ 4 ಕಾಲು ಇನ್ನೂ ಗಾಯ ದೊಡ್ಡದು ಮಾಡಿ 4 ದಿವಸ ನಡಿಲಿಕ್ಕೆ ಆಗದಂಗ್ ಮಾಡ್ತಾರೆ. ಇದು ಮಾಡಿದ್ರೆ ತಾನಾಗಿ ಸ್ವಲ್ಪ ಹೊರಗೆ ಬರುತ್ತೆ, ಆಮೇಲೆ ನಿಮ್ ಗಾಯದ ಗುಣ ಒಳಗೆ ಇರುವುದೇ ಗೊತ್ತಾಗುದಿಲ್ಲ. ಎಲ್ಲ ಏನು ಮಾಡ್ಲಿಕ್ಕಿಲ್ಲ, ಕ್ಲೀನ್ ಮಾಡ್ಬೇಕು. ಅದು ಯಾವ ಜಾಗದಲ್ಲಿ ಇದೆ ಅಂತ ನಿಮ್ಗೆ ಕರೆಕ್ಟ್ ತೊಳೆದು ಕ್ಲೀನ್ ಮಾಡಿ, ಅದು ನಿಮ್ಗೆ ಒಂದು ಸಣ್ಣ ಎಲ್ಲೋ ಮುಟ್ಟಿದಾಗ ಚುಂಕ್ ಅನ್ನಂತಲ್ಲ ಅದು ಗೊತ್ತಾಗುತ್ತೆ ನಿಮ್ಗೆ. ಆ ಭಾಗಕ್ಕೆ ಆ ರಸವನ್ನ ಹಾಕಿ 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 ಒಂದು 3-4 ಸಲ ಟ್ರೀಟ್ ಮಾಡಿದ್ರೆ ಅದು ತಾನಾಗಿ ಹೊರಗೆ ಬರುತ್ತೆ. ನಾವೆಲ್ಲ ಹಾಗೆ ಬೆಳೆದವರು. ಎಕ್ಕೆ ಗಿಡ ಹೌದು, ಅದು ಕಣ್ಣಿಗೆ ಬಿದ್ರೆ ಕಣ್ಣು ಹೋಗುತ್ತೆ, ಕಣ್ಣೇ ಹೋಗುತ್ತೆ. ತಿಂದ್ರು ಸರಿ, ರಸ ಬಿದ್ರು ಹೋಗುತ್ತೆ ಕಣ್ಣು. ಅದು ಎಲೆ ಮಾತ್ರ ರಸ ಹಾಕೊಳ್ಳಿ ಅಂತ ಹೇಳಿಲ್ಲ. ಎಲೆ ಇಲ್ಲ ಹಾಗೆ ರಸ ಬರಲ್ಲ. ಎಲೆ ಅದರದ್ದು ಒಂದು ಬೇರೆಯದೇ ಆದ ದೈಹಿಕವಾದ ಒಂದು ರಕ್ಷಣೆಯ ಸೂರ್ಯ ಶಕ್ತಿ ಅನ್ನೋದು ಹೊತ್ತಿರುವ ಒಂದು ಎಲೆ. ಸೂರ್ಯನಿಗೆ ಇಷ್ಟವಾದ ಗಿಡ ಮತ್ತು ಸೂರ್ಯ ಶಕ್ತಿ ನಮ್ಮ ದೇಹದಲ್ಲಿ ಆದಾನ ಮಾಡ್ಲಿಕ್ಕೆ ಬೇಕಿರೋ ಶಕ್ತಿಯನ್ನು ಅದು ಕೊಡುತ್ತೆ. ಅದಕ್ಕೋಸ್ಕರ ಅದು ಎಲೆಯನ್ನು ಮೈ ಮೇಲೆ ಇಟ್ಕೊಂಡು ಅದರ ರಸ ಹಾರಿದ್ರೆ ಕಣ್ಣಿಗೆ ಅದು ಹೇಳ್ತಾರೆ, ಎಲ್ರಿಗೂ ಗೊತ್ತಿದೆ. ಜಾಗ್ರತೆ, ಈಗ ಗೊತ್ತಾಯ್ತಲ್ಲ. ಕೆಲವೆಲ್ಲ ಅಂತದ್ದಿರುತ್ತೆ. ಡೇಂಜರ್ ಇದ್ರೂ ಕೂಡ ಅದರಿಂದ ಒಂದು ಲಾಭನೂ ಇದೆ ಅಲ್ವಾ. ಹಾಗೆ ಡೇಂಜರ್ ಮನುಷ್ಯ ಅಕಸ್ಮಾತ್ ಡೇಂಜರ್ ಇದ್ದದನ್ನೆಲ್ಲ ಬಿಡ್ಬೇಕು ಅಂದ್ರೆ ಮೊದ್ಲು ನಮ್ಮನ್ನ ತೆಗೆದು ಹೊರಗೆ ಹಾಕ್ಬೇಕು ಪ್ರಪಂಚದಿಂದ. ಪೂಜೆ ಮಾಡೋದು ತುಳಸಿ ಇರ್ಬೋದು, ಪತ್ರೆ ಇರ್ಬೋದು, ತೆಂಗಿನ ಗಿಡ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ತುಳಸಿಯನ್ನು ನೀವು ಹಾಗೆ ಬಾಯಿಗೆ ಹಾಕೊಂಡ್ರೆ ಹಲ್ ಬಿದ್ದೋಗುತ್ತೆ. ಎಷ್ಟೋ ಗಿಡ
ಜಗದ್ರೆ ಹಲ್ಲು ಹೋಗುತ್ತೆ, ಒಂದೇ ಸಲ ಹೋಗಲ್ಲ, ಹಲ್ಲು ಹೋಗುತ್ತೆ. ಹಲ್ಲಿನ ವಸಡು ಲೂಸ್ ಆಗುತ್ತೆ, ಅದರ ಆಸಿಡ್ ಹಲ್ಲಿನ ಬುಡಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ತುಳಸಿ ಬಾಯಿಗೆ ಹಾಕೊಳ್ಳೋಕೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಚೆನ್ನಾಗಿ ಹಿಂಡಿ ನುಂಗ್ಬೇಕು ಅಂತಿದೆ, ಹಲ್ಲು ತಾಗಿಸ್ಬಾರದು ಅಂತಿದೆ ಶಾಸ್ತ್ರದಲ್ಲಿ. ತಗೊಂಡು ತಕ್ಷಣ ತೀರ್ಥದ ರೂಪದಲ್ಲಿ ತಗೊಳ್ಬೇಕು ಹೊರತು ಸುಮ್ನೆ ಪಲ್ಯ ತಿಂದ ಹಾಗೆ ತುಳಸಿಯನ್ನ ತಿಂದ್ರೆ ದೇಹಕ್ಕೆ ಬಹಳ ಅಪಾಯಕಾರಿ ಅದು. ಅಂದ್ರೆ ಚೂರ್ ಚೂರ್ ತಿಂದ್ರೆ ಏನಾಗುದಿಲ್ಲ, ತುಂಬಾ ತಿಂದ್ರೆ ದೇಹದ ಮೂತ್ರ ವಿಸರ್ಜನೆ ಆಗುವಂತದ್ದಿದೆಲ್ಲ ಅದು ತಡೆಯುವುದಿಲ್ಲ. ಆಮೇಲೆ ನಿರಂತರ ನಮ್ಗೆ ಬಂದ್ರೆ ಸ್ವಲ್ಪ ಹೊತ್ತು ನಾವು ತಡ್ಕೊಳ್ತೇವಲ್ಲ, ಸ್ವಲ್ಪ ಹೊತ್ತು ಸಿಗುವ ತನಕ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ತಡಿತೇವಲ್ಲ, ಆ ತಡೆಯುವ ಶಕ್ತಿ ಹೊರಟೋಗುತ್ತೆ. ತುಳಸಿ ಒಳ್ಳೇದೌದು, ಅದ್ರದ್ದು ಸಿಕ್ಕಾಪಟ್ಟೆ ತಿಂದ್ರೆ ಅನಾರೋಗ್ಯಕ್ಕೂ ಕಾರಣ ಆಗುತ್ತೆ. ಅಮೃತವೂ ವಿಷವೇ ಜಾಸ್ತಿ ಆದ್ರೆ. ತೆಂಗು ಸಿಕ್ಕಾಪಟ್ಟೆ ಪಿತ್ತ ಹೀಟ್ ಆಗುತ್ತೆ. ಹೀಟ್ ಅಂತ ಅದು ಎಳ್ನೀರು ಎಳೆದಿದ್ರೆ ಮಾತ್ರ, ಎಳೆನೀರಾದ್ರೆ ಮಾತ್ರ. ಅದ್ರ ಒಳಗೆ ದಪ್ಪ ಆಗಿದ್ರೆ ನೀವು ಅದ್ ನೀರು ಕುಡಿದ್ರೆ ಡಾಕ್ಟರ್ ಬೈತಾರೆ. ನಮ್ಗೆ ಈಗ ದೇಹ ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಓಡಾಡಿ ಅಭ್ಯಾಸ ಇರುತ್ತೆ, ಏನಾಗಲ್ಲ. ಆದ್ರೆ ಅದು ನಿಧಾನಕ್ಕೆ ಒಂದೇ ಒಂದು ಕ್ರಮ. ಎಳ್ನೀರು ಎಳೆ ನೀರು ತಂಪು, ಎಳೆದಲ್ದೆ ಒಳಗೆ ಬೆಳೆದ್ರೆ ಅದು ತುಂಬಾ ಪಿತ್ತ ದೇಹಕ್ಕೆ. ಪಿತ್ತ ಅಂದ್ರೆ ಬರೀ ಹೀಟು ಅಂದ್ರೆ ನೀವು ದೇಹಕ್ಕೆ ಹೀಟ್ ಬಗ್ಗೆ ಯೋಚನೆ ಮಾಡಬೇಡಿ. ತಲೆ ಸುತ್ತು ಬರುದು, ಕೆಟ್ಟ ತೇಗು ಬರುದು ಇತ್ಯಾದಿಗಳಿಗೆ ತೆಂಗಿನ ಬಳಕೆ ಜಾಸ್ತಿ ಆಗುದು ಒಂದು ಕಾರಣ. ಅದು ತುಂಬಾ ಅಮೃತ, ಬೇರೆ ವಿಷಯದಲ್ಲಿ ತುಂಬಾ ಅಮೃತ, ಆದ್ರೆ ಅದು ಪಿತ್ತ ಪ್ರಕೃತಿ ಅವರಿಗೆ ತುಂಬಾ ಅಪಾಯಕಾರಿ. ಹೌದು. ಒಂದು ವಿಷಯ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲರ ದೇಹ ಒಂದೇ ಪ್ರಕೃತಿ ಅಲ್ಲ. ಯಾವುದೇ ಒಂದು ಸಾಮಾನ್ಯ ನಿಯಮ ಎಲ್ಲರಿಗೂ ಒಂದೇ ತರದ ಫಲ ಕೊಡಲ್ಲ. ಪಿತ್ತ ಪ್ರಕೃತಿಯವರಿಗೆ ಪಿತ್ತದ ಪದಾರ್ಥದಿಂದ ಬೇಗ ಪಿತ್ತ ಆಗುತ್ತೆ, ಕಫ ಪ್ರಕೃತಿಯವರಿಗೆ ಕಫ ಪದಾರ್ಥ ತಿಂದ್ರೆ ಬೇಗ ಕಫ ಆಗುತ್ತೆ. ಹಾಗೆ ಇದು ಕೂಡ ಕೆಲವರಿಗೆ ಚೆನ್ನಾಗಿರುತ್ತೆ, ಇನ್ನು ಕೆಲವರಿಗೆ ಅದು ಅಪಾಯ ತಂದು ಕೊಡುತ್ತೆ. ಆದ್ರೆ ಎಳೆಯ ನೀರು ಸಾಮಾನ್ಯ ಎಲ್ಲರಿಗೂ ಅನುಕೂಲವೇ. ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ ಎಳನೀರು ನಮ್ಗೆ ಏಕಾದಶಿ ತಗೊಳ್ಬಾರ್ದು ಅಂತಿದೆ. ಯಾಕೆಂದ್ರೆ ಅದು ಒಂದು ಊಟಕ್ಕೆ ಸಮಾನ. ಒಂದು ಎಳೆನೀರು ಒಂದು ಊಟದಷ್ಟು ಅದರಲ್ಲಿ ಪ್ರೋಟೀನ್ ಇದೆ ಅಂತ. ಅದಕ್ಕೆ ಅವ್ರು ಹೇಳುದೇನು ಅಂದ್ರೆ ದೇಹಕ್ಕೆ ಬೇಕಾದ ಶಕ್ತಿ ಕೊಡುತ್ತೆ. ಅಷ್ಟು ಶಕ್ತಿ ನೀವು ಊಟ ಮಾಡಿದ್ರೆ ಏನ್ ಬರುತ್ತೋ ಅದು ಎಳ್ನೀರು ಒಂದು ಕುಡಿಯುವುದರಿಂದ ಬರುತ್ತೆ. ಅದು ಹೌದು ಹೌದು. ಅದು ನೋಡಿ, ಕಫದವರಿಗೆ ಪಚ್ಚೆ ಬಾಳೆಹಣ್ಣು ತಿಂದ್ರೆ ಅವನು ಮೂಗ್ ಕಟ್ಟಿ ಸತ್ತೋಗ್ತಾನೆ, ಸಿಕ್ಕಾಪಟ್ಟೆ ತಿಂದ್ರೆ ಸತ್ತೋಗ್ತಾನೆ ಅಂದ್ರೆ ಪ್ರಾಣ ಹೋಗ್ತಾ ಇರುತ್ತೆ, ಮೂಗ್ ಕಟ್ಕೊಂಡೇ ಇರುತ್ತೆ ಯಾವಾಗ ನೋಡಿದ್ರು. ಕೆಲವೊಂದು ಜಾಸ್ತಿ ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ. ಅದು ಇದ್ದೇ ಇದೆ. ಈಗ ಒಬ್ಬಟ್ಟಿಗೂ ಹಂಗೆ ಹೇಳ್ತಾರೆ, ಒಂದು ಒಬ್ಬಟ್ಟು ತಿಂದ್ರೆ ಇಡೀ ಊಟ ತಿಂದಂಗೆ. ಆದ್ರೆ ಎಳ್ನೀರಿದ್ದು ಪ್ರೂವ್ಡ್, ಎಳ್ನೀರಿದ್ದು ನಿಮ್ಗೆ ಅನುಭವಕ್ಕೆ ಬರುತ್ತೆ. ಒಂದ್ ಇಡೀ ದಿವಸ ಬರೀ ಒಂದ್ ಎಳ್ನೀರಲ್ಲಿ ಬದುಕ್ಬೋದು, ಒಬ್ಬಟ್ಟದಿಂದ ಬದುಕ್ಲಿಕ್ಕೆ ಆಗಲ್ಲ. ಒಬ್ಬಟ್ಟು ಆಗತ್ತೆ ಯಾವಾಗ ಗೊತ್ತಾ, ಅದನ್ನ ಬೆಲ್ಲದಲ್ಲಿ ಎಲ್ಲಾನು ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ, ಯಾವ್ದನ್ನ ಪಾಲಿಸ್ಬೇಕಂತಾನೆ. ಎಳ್ನೀರು ಮರದಲ್ಲಿ ದೇವ್ರು ಇರ್ತಿರತ್ತ. ಹಳ್ಳಿ ಕಡೆ ಹೇಳ್ತಾರೆ ಎಳ್ನೀರು ಮರದಲ್ಲಿ ಸುಮ್ಮನೆ ಯಾರಿಗೂ ಏಟ್ ಮಾಡಲ್ಲ, ಕಾಯಿ ಬೀಳಿಸಲ್ಲ, ಅದಕ್ಕೂ ಎಲ್ಲ ಗೊತ್ತಾಗುತ್ತೆ ಅಂತ ಹೌದು ಹೇಳ್ತಾರೆ. ಹೌದು ಹೌದು, ತಲೆ ಮೇಲೆ ಬೀಳಲ್ಲ. ನನ್ಗೆ ಅನುಭವ ಆಗಿದೆ, ಇಷ್ಟು ಗ್ಯಾಪಲ್ಲಿ ಹೋಗಿದೆ, ನನಗೇನು ಆಗಿಲ್ಲ. ತುಂಬಾ ಯಾರಾದ್ರೂ ಹಾಕಿದ್ರೆ ಬೀಳುತ್ತೆ, ಅದಾಗಿ ಬೀಳುವಾಗ ಯಾರಾದ್ರೂ ಮಲಗಿದ್ರೆ ತೆಂಗಿನಕಾಯಿ ಬೀಳುದೇ ಇಲ್ಲ. ಇನ್ನೇನು ಅಂದ್ರೆ ನಿಮ್ಗ ನೋಡಿ, ನಾವೊಂದು 20-30 ವರ್ಷದಲ್ಲಿ ಊರಲ್ಲಿ ಇದ್ದವರು, ತೆಂಗಿನ ತೋಟದಲ್ಲೇ ಇದ್ದವರು. ಎಷ್ಟು ಸರ್ತಿ ತೆಂಗಿನ ತೋಟದಿಂದ ಬೀಳುತ್ತೆ. ನಾವು ಓಡಾಡ್ತಾ ಇದ್ರೆ ನಾವು ಆಚೆ ಹೋದ್ಮೇಲೆ ಬೀಳುತ್ತೆ. ಒಂದ್ಸಲ ಆದ್ರೆ ನೀವು ಹೇಳಿದ್ದು ಒಪ್ಕೊಳ್ಬೇಕು, ಒಂದು ಅಷ್ಟು ದಿವಸದಲ್ಲಿ ಅಷ್ಟು ಕಾಲ ನಾವು ಆಟ ಆಡಿದ್ದೇ ತೋಟದಲ್ಲಿ, ಓಡಾಡಿದ್ದೇ ತೋಟದಲ್ಲಿ. ಒಂದು ದಿವಸ ಈಗ ನನಗೊಬ್ಬನಿಗೆ ಅನುಭವ ಆದ್ರೆ ಹಾಗೆ. ಇನ್ನೇನ್ ಗೊತ್ತಾ, ಅಂತಾದೊಬ್ಬ ಮಹಾ ಪಾಪಿಷ್ಟ ಇರ್ಬೇಕು. ಒಂದ್ ಗಾದೆ ಇದೆ, ಒಬ್ಬನಿಗೆ ಜಲಗಂಡ ಯೋಗ ಇತ್ತಂತೆ, ಅಂದ್ರೆ ನೀರಿನಿಂದ ಸಾಯುವುದು ಅಂತ.
ಅವನು ಎಲ್ಲಿದ್ರು ನೀರ್ ಹತ್ರ ಹೋಗ್ತಿರ್ಲಿಲ್ಲ ಅಂತೆ. ಸುಮಾರು ದಿವಸ ಭಾರಿ ಕಾಪಾಡ್ಕೊಂಡಿದ್ದ, ನೀರ್ ಹತ್ರನೇ ಹೋಗುದಿಲ್ಲ ಅಂತ. ಕೊನೆಗೊಂದು ದಿವಸ ದಾರಿಯಲ್ಲಿ ಹೋಗೋಗಿ ಇದ್ದಕ್ಕಿದ್ದಾಗ ಒಂದು ಎಳ್ನೀರು ಬಿತ್ತಂತೆ. ಎಳ್ನೀರು ಬಿದ್ದು ಸತ್ತೋದು. ಯಾಕಂದ್ರೆ ಜಲ ಯೋಗ ಇದ್ದದ್ರಿಂದ ಎಳ್ನೀರು ಬಿದ್ದು ಒಡೆದು ಸತ್ತೋದ ಅಂತ. ಅಂದ್ರೆ ಆ ತರ ಏನಾದ್ರೂ ಅವನು ಅಂತ ಮಹಾಪಾಪಿ ಆಗಿದ್ರೆ ಮಾತ್ರ ಬೀಳುತ್ತೆ, ಇಲ್ಲ ಅಂದ್ರೆ ಅದು ಯಾವತ್ತೂ ವ್ಯಕ್ತಿಗಳಿಗೆ ತೊಂದರೆ ಕೊಡಲ್ಲ ಅದು. ಅದಕ್ಕೆ ಅದನ್ನ ಕಲ್ಪವೃಕ್ಷ ಅಂತ ಅಷ್ಟು ಗೌರವದಿಂದ ಹೇಳುದು. ಅದರ ಬೇರು, ಅದರ ತೊಗಟೆ, ಅದರ ಸೋಗೆ. ಮೊನ್ನೆನೂ ಅಷ್ಟೇ ಮಳೆ ಜೋರಾಗಿ ಬಂದಾಗ ತೆಂಗಿನ ಗರಿ ಬಂದು ನನ್ ಮುಂದೆ ಬಂದ್ಬಿಟ್ಟು ನನಗೆ ಬಿದ್ದಿಲ್ಲ. ನಮ್ಮ ಮನೆ ಅಂತೆ ಗೊತ್ತು, 2 ಮರ ಅದು ಹೀಗಿತ್ತು, ಮನೆ ಮೇಲೆ ಇತ್ತು. ಬಿದ್ರೆ ಇಡೀ ಮನೆ ಮುಗಿದೋಗ್ಬೇಕಿತ್ತು. ನೀವು ನಂಬುದಿಲ್ಲ, ಅದು ಹೀಗೆ ತಿರುಗಿ ಆಚೆ ಬಿದ್ದಿದೆ. ಬೇರೆ ಸಮೇತ ಕಿತ್ತು ಬಿದ್ದಿದೆ. ಬೇರೆ ಸಮೇತ ಕಿತ್ತು ಪಕ್ಕಕ್ಕೆ ಬಿದ್ದಿದೆ. ಗಾಳಿ ತಿರುಗಿಸಿ ಬೀಳಿಸಿರ್ಬೋದು, ಆದ್ರೆ ಮನೆಗ್ ಬೀಳಲಿಲ್ಲ ಅದು. ಅದರ ಮೇಲಿಂದ ತೆಂಗಿನಕಾಯಿ ಎಲ್ಲ ಬೀಳುವಾಗ ಮನೆ ಮೇಲೆ ಇದಕ್ಕೆ ಬೀಳ್ತಿತ್ತು, ಆದ್ರೆ ನಾವ್ ಯಾರದಿದ್ರೆ ಬೀಳ್ತಿರ್ಲಿಲ್ಲ ಕೆಳಗಡೆ. ಯಾವಾಗ್ಲೂ ತೆಂಗಿನಕಾಯಿ ಬೀಳ್ತಿತ್ತು, ಅಂಗಳಕ್ಕೆ ಬೀಳ್ತಿತ್ತು, ನಾವಿದ್ರೆ ಬೀಳಲ್ಲ. ಒಂದು ರಾತ್ರಿ ಬೀಳುತ್ತೆ, ಒಂದು ನಾವ್ ಯಾರು ಹಿಂದೆ ಇದ್ದಾಗ ಬೀಳುತ್ತೆ. ಬಿಟ್ಟು ಅದು ನಮ್ಗೆ ಯಾರಿಗೂ, ಒಂದು ಮನೆ ಅಂಗಳಕ್ಕೆ ಇತ್ತು, ಎಲ್ಲೋ ತೋಟದಲ್ಲಿ ಅದನ್ನ ಹೋಗುದು ಅಂತ ನಾವು ಅಂಗಳದಲ್ಲಿ ಓಡಾಡ್ತಾನೆ ಇರ್ತೇವೆ. ಬಿಡಿ, ನಂಬಬಹುದಾದದನ್ನೇ ಹೇಳಿದ್ದೇನೆ. ನಮ್ಮಲ್ಲಿ ಯಾರಿಗೂ ಬೀಳಲ್ಲ, ಅದು ಗೊತ್ತಾಗುತ್ತೆ ರೀ. ನಮ್ದು ಗಿಡ ಸತ್ತೋಗ್ಬಿಟ್ಟು ಯಾರಿಗೂ ತೊಂದರೆ ಮಾಡಿದ್ದೀವಿ, ಯಾರಿಗೂ ತೊಂದರೆ. ಒಟ್ಟು ಭೀಷ್ಮ ಭೀಮರ ನಡುವಿನ ಯುದ್ಧ ಜೊತೆಯಾದಾಗ ಭೀಷ್ಮನ ಸಾರಥಿಯನ್ನೇ ಮುಗಿಸ್ಬಿಡ್ತಾನೆ ಭೀಮ. ಆ ಸಾರಥಿಯನ್ನು ಮುಗಿಸಿದ ಮೇಲೆ ಭೀಮ ತಾನೇ ರಥವನ್ನ ಓಡಿಸ್ತಾ ಭೀಮನ ಮೇಲೆ ಮುಗಿ ಬೀಳ್ತಾನೆ. ಅಷ್ಟೊತ್ತಿಗೆ ಈ ಆದಿತ್ಯಕೇತು, ಜುಹ್ವಾತಿ, ಬಹ್ವಾಶಿ, ಕುಂಡಧಾರ, ಮಹೋದರ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ ಅನ್ನುವ 7 ಜನ ಒಟ್ಟಿಗೆ ಸೇರಿ ಭೀಮನ ಮೇಲೆ ದಾಳಿ ಮಾಡ್ತಾರೆ. ಎಲ್ಲರೂ ದುರ್ಯೋಧನನ ತಮ್ಮಂದ್ರು. ಭೀಷ್ಮಾಚಾರ್ಯ ನೋಡ್ತಾ ಇದ್ದ ಹಾಗೇನೆ ಸುನಾಭ ಅನ್ನೋನ ತಲೆ ತೆಗಿತಾನೆ. ಭೀಷ್ಮ ಯುದ್ಧ ಮಾಡ್ತಾನೆ ಇದ್ದಾನೆ, ಅವನ ಜೊತೆಗೂ ಬಾಣ ಬಿಡ್ತಾ ಇದ್ದಾನೆ. ಜೊತೆಗೆ ಇವನನ್ನ ಹಿಡಿದು ಹಿಂಬದಿಯಿಂದ ಕೈ ಕಟ್ಟಿ ತಲೆಯನ್ನು ತಿರುಗಿಸಿ ಎಸ್ತು ಬಿಟ್ಟಿದ್ದಾನೆ. ತೆಂಗಿನಕಾಯಿ ತೆಗೆದು ಎಸಿತಾರಲ್ವಾ, ತಲೆಯನ್ನು ತಿರುಗಿಸಿ ಎಸ್ತು ಬಿಟ್ಟಿದ್ದಾನೆ. ಆಮೇಲೆ ಮಹೋದರ ಅಂತ ಮತ್ತೊಬ್ಬ ಬಂದ, ಅವನನ್ನು 9 ಬಾಣದಿಂದ ಹೊಡಿತಾನೆ. ಎಲ್ಲ ಕುತ್ತಿಗೆಯ ಸುತ್ತ ಎಲ್ಲ ಆ ಕಡೆಯಿಂದ ಈ ಕಡೆ ಹೋಗಿರುತ್ತೆ. ಆಗ ಭೀಷ್ಮ ಅದನ್ನು ತಡೆಯುವ ನಿರಂತರ ಪ್ರಯತ್ನ ಮಾಡ್ತಿರ್ತಾನೆ. ಅಪರಾಜಿತನ ತಲೆಯನ್ನು ಖಡ್ಗದಿಂದ ಕತ್ತರಿಸಿ ತೆಗೆದು ಬಿಡ್ತಾನೆ. ಕೊನೆಗೆ ಕುಂಡಧಾರ ಬರ್ತಾನೆ, ಅವನನ್ನ ಬಲ್ಲದಿಂದ ಹೊಡೆದು ತಲೆಯನ್ನೇ ಸೀದಾ ಎದೆ ಒಳಗೆ ನುಗ್ಗುವ ಹಾಗೆ ಹೊಡೆದು ಮುಗಿಸ್ಬಿಡ್ತಾನೆ. ಹೀಗೆ ಭೀಮ ಆ 7 ಜನರನ್ನ, ಆ ಕಡೆಯಿಂದ ದುರ್ಯೋಧನ, ಈ ಕಡೆಯಿಂದ ಭೀಷ್ಮ ನೋಡ್ತಾ ಇರುವ ಹಾಗೇನೆ ಕೊಂದು ಮುಗಿಸ್ಬಿಡ್ತಾನೆ. ತೋರಿಸ್ತಾನೆ ಇರ್ತಾನೆ, ನೆಕ್ಸ್ಟು ನೀನೇ, ಹೀಗೇನೆ ಅಂತ ಅವನನ್ನು ತೋರಿಸಿ ದುರ್ಯೋಧನ ಮಾತ್ರ ತಮ್ಮನ ಮರಣವನ್ನು ಕಣ್ಣಾರೆ ನೋಡಿ ಕಂಗಾಲಾಗಿ ಭೀಮನನ್ನ ಅವನ ಉಗ್ರ ರೂಪವನ್ನ ನೋಡಿ ರಾತ್ರಿ ಎಲ್ಲ ಬೆಚ್ಚಿ ಬೀಳ್ತಿದ್ದಂತೆ. ಆ ತರ ಅವ್ನು ನಿಂತದ್ದು, ಅವನು ಹೊಡಿಲಿಕ್ಕೋಸ್ಕರ ಇವ್ರು ಯಾರು ಹಿಂದೆ ಅವನು ಮನೆ ಅಂದ್ರೆ ಅರಮನೆಯಿಂದ ಹೋಗುವಾಗ ಗೌರ್ ಅಂತ ಅವನನ್ನ ಅಣಗಿಸಿದ್ರಲ್ಲ, ಅದನ್ನ ಬೇಕು ಅಂತ ಮತ್ತೆ ತೋರಿಸಿ ಹೀಗೇನೆ ಅಣಗಿಸಿದ್ದಲ್ಲ ಅದೇ ತರ ಹೊಡೆದಾಗ್ತೇನೆ ಅಂತ ಎಲ್ಲರನ್ನು ಸಾರಿ ಪೆಟ್ಟು ಕೊಡ್ತಾ ಇದ್ದ. ಆಗ ಸಂಜಯ್ ಹೇಳ್ತಾನೆ, ಇದೆಲ್ಲ ನಿಮ್ಗೆ ಬೇಕಿತ್ತ? ಈ ತರದ ಇವನು ದುಃಖ ಪಡ್ತಾನೆ, ನನ್ನ ಮಕ್ಕಳಲ್ಲಿ ಹೀಗೆ ಸಾಯ್ತಿದ್ದಾರೆ, ನಾವ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ. ಭೀಷ್ಮಾಚಾರ್ಯ ಹತ್ರ ಬರ್ತಾನೆ, ಇಲ್ಲ ನಾನ್ ನಿಮ್ಮನ್ನ ನಂಬುದಿಲ್ಲ, ನೀವೆಲ್ಲ ನನಗೆ ಮೋಸ ಮಾಡ್ತಾ ಇದ್ದೀರಿ. ನಿಮ್ ಕಣ್ ಮುಂದೆನೆ ನನ್ನ ತಮ್ಮಂದ್ರೆ ಸಾಯ್ತಾ ಇದ್ರೆ ನೀವು ನೋಡ್ತಾ ಇದ್ರಿ. ಆಗ ಭೀಷ್ಮನನ್ನು ಎಷ್ಟು ಚುಚ್ಚಿ ಮಾತಾಡ್ತಾನೆ ಅಂದ್ರೆ ಬಹುಶಃ ಅಷ್ಟು ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ದೊಡ್ಡವರನ್ನ ಮಾತಾಡುವಾಗ ಬಹಳ ಜಾಗ್ರತೆಯಿಂದ ಮಾತಾಡ್ಬೇಕು. ತುಂಬಾ ಹಾನಿ ಆಗುವ ಹಾಗೆ ಅವರನ್ನ ಬೈತಾನೆ. ತಾತ, ನೀನು ಬರೀ ತಟಸ್ಥ, ಸುಮ್ನೆ ನನ್ನ ಹತ್ರ ಮಾತ್ರ ಪಾಂಡವರ ವಿರುದ್ಧ ನಾನು ಯುದ್ಧ ಮಾಡಿ ನಿಮಗೆ ಗೆಲುವು ಕೊಡ್ತೇನೆ ಅಂತ ಹೇಳಿಸ್ತಾ ಇದ್ದಿ. ಆದ್ರೆ ನಿಜವಾಗಿ ನಿನ್ನ ನಂಬಿಯೇ ನಾನು ಸಂಕಟಕ್ಕೆ ಬಿದ್ದೆ ಅನ್ಸುತ್ತೆ, ನಿಮ್ಮನ್ನೆಲ್ಲ ನಂಬಿದ್ದು ನನ್ನ ತಪ್ಪು ಅಂತ ಹೇಳಿದಾಗ ಭೀಷ್ಮನ ಕಣ್ಣಲ್ಲಿ ನೀರು ಬಂತಂತೆ. ಇಷ್ಟು ಪ್ರಾಮಾಣಿಕವಾಗಿ ಹೋರಾಡಿಯೂ ಕೂಡ ಇವನ ಬಾಯಲ್ಲಿ ಇಂಥ ಬೈಗುಳದ ಮಾತು ಕೇಳಬೇಕಾಯ್ತಲ್ಲ ಅಂತ ದುರ್ಯೋಧನನಿಗೆ ಹೇಳಿದ್ನಂತೆ, ನೀನು ಆ ರೀತಿ ತಪ್ಪು ತಿಳ್ಕೊಳ್ಬೇಡ,
ನಾನು ಅಥವಾ ದ್ರೋಣಾಚಾರ್ಯರು ಅಥವಾ ಅಶ್ವತ್ಥಾಮ ಯಾವತ್ತೂ ಕೂಡ ನಾವು ಕಾರಣ ಇಲ್ಲದೆ ಯುದ್ಧದಿಂದ ಹಿಂದೆ ಸರ್ದವರೇ ಇಲ್ಲ. ಏನೋ ಒಂದು ಅಪಾಯದ ಸ್ಥಿತಿ ಬಂದಾಗ ಹಿಂದೆ ಸರ್ದಿದೀವಿ ಅಷ್ಟೇ ಬಿಟ್ರೆ, ನಿನಗೆ ಖಂಡಿತ ನಾವು ಗೆಲುವು ಕೊಡುವುದಕ್ಕೋಸ್ಕರ ಹೋರಾಡ್ತೇವೆ. ಆದ್ರೆ ಒಂದು ನಿನಗೂ ಎಚ್ಚರಿಸ್ತೇನೆ, ನೀನು ಯಾವತ್ತೂ ಭೀಮಸೇನನ ಕಣ್ಣ ಮುಂದೆ ಬರಬೇಡ. ನಿನ್ನ ನೋಡಿದ್ಮೇಲೆ ಅವನು ನಮ್ಮನ್ನೆಲ್ಲ ಹೊಡಿತಾನೆ. ನೀನ್ ಬರದೇ ಇದ್ರೆ ನಮ್ಮ ಹತ್ರ ಆರಾಮಾಗಿ ಯುದ್ಧ ಮಾಡ್ತಿರ್ತಾನೆ. ನೀನ್ ಬಂದ ಮೇಲೆ ನಮ್ ಸಿಕ್ಕವ್ರನ್ನೆಲ್ಲ ಜಜ್ಜಿ ನಮ್ಮನ್ನು ಓಡಿಸ್ತಾ ಇರ್ತಾನೆ. ಆದ್ರಿಂದ ನೀನ್ ದಯವಿಟ್ಟು ನಮ್ಮ ಮಧ್ಯಕ್ಕೆ ಬಂದ್ರೆ ನಾವು ಗೆಲುವನ್ನ ಸಂಪಾದಿಸೋಕ್ ಸಾಧ್ಯವೇ ಇಲ್ಲ. ನೀನ್ ಬೇಕಾದ್ರೆ ಒಬ್ಬನೇ ಇದ್ದು ಪೆಟ್ಟದಿಂದ ಬಾ, ನಾವು ಯುದ್ಧ ಮಾಡುವಾಗ ಅವನ ಜೊತೆಗೆ ನೀನ್ ಮಧ್ಯಕ್ಕೆ ಬರಬೇಡ ಅಂತ ಭೀಷ್ಮ ಡೈರೆಕ್ಟ್ ಆಗಿ ಹೇಳ್ತಾನೆ. ನೀನ್ ಸಾಯುದು ನಿಶ್ಚಯ, ನಮ್ಗೆ ಆಗ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನ್ನನ್ನು ಕಂಡ್ರೆ ಭೀಮನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ಹೇಳಿ, ಹೀಗೆ ಅನೇಕ ಪುತ್ರರು ತನ್ನ ಕಣ್ಣ ಮುಂದೆನೆ ಸತ್ತದ್ದನ್ನ ರಾತ್ರಿಯೆಲ್ಲ ನೆನೆದು, ಆದ್ರೂ ಯುದ್ಧದಿಂದ ಹಿಂದೆ ಸರಿಬೇಕಲ್ವಾ, ಸರಿಲಿಲ್ಲ. ಮತ್ತೆ ಮರು ದಿವಸದ ಯುದ್ಧ ಶುರುವಾಗಿ ಇಲ್ಲಿ ಮತ್ತೆ ಈ ಘಟೋತ್ಕಜ, ಅದರ ಮಧ್ಯದಲ್ಲೊಬ್ಬ ಇರಾವಾನ್ ಅಂತ ಬರ್ತಾನೆ. ಇರಾವಾನ್ ಯಾರು ಅಂದ್ರೆ ಉಲೂಪಿಯ ಮಗ. ಈ ಉಲೂಪಿ ಯಾರು ಅಂದ್ರೆ ಐರಾವತನ ಮಗಳು. ಐರಾವತನ ಮಗಳು ಒಬ್ಬ ನಾಗನನ್ನ ಮದುವೆ ಆಗಿರ್ತಾಳೆ. ಆ ಮದುವೆಯ ಸಂದರ್ಭದಲ್ಲಿ, ಮದುವೆ ಆಗಿ ಸ್ವಲ್ಪದೇ ದಿವಸಗಳಲ್ಲಿ ಗರುಡ ಅವನನ್ನ ತಿಂದು ಬಿಡ್ತಾನೆ. ಯಾರನ್ನ? ಈ ಉಲೂಪಿಯ ಗಂಡನನ್ನ. ತಿಂದ ಮೇಲೆ ಆ ಐರಾವತ ತನ್ನ ಮಗಳನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನೆ. ಅವಳಿಗೆ ಬದುಕುವುದೇ ಬೇಡ ಅಂತ ಅನ್ನಿಸ್ತಿರುತ್ತೆ. ಆ ಸಂದರ್ಭದಲ್ಲಿ ಅರ್ಜುನ ಅದೇ ದಾರಿಯಲ್ಲಿ ಅವನು ತೀರ್ಥಯಾತ್ರೆಗೆ ಬಂದಾಗ ಹೇಳ್ತಾನೆ ಹೀಗೀಗ ಆಗಿದೆ ಅಂತ. ಹಾಗಾಗಿ ಅವಳಿಗೆ ಒಂದು ಒಳ್ಳೆಯ ಸಂತತಿ ಬೇಕು ಅಂತಾನೂ ಆಸೆ ಇತ್ತು. ಜೊತೆಗೆ ಐರಾವತನು ಒಬ್ಬ ಮಿತ್ರ. ಹಾಗಾಗಿ ಅವನ ಅಪೇಕ್ಷೆಯಂತೆ ಅವಳು ಕೂಡ ಅಪೇಕ್ಷೆ ಪಟ್ಟದ್ರಿಂದ ಅವಳನ್ನ ಮತ್ತೆ ವಿವಾಹವಾಗಿ ಅಲ್ಲಿ ಇರಾವಾನ್ ಅನ್ನೋ ಮಗಳನ್ನ ಪಡೆದು ಅವನು ಅಲ್ಲಿಂದ ಹೊರಟು ಬಂದಿರ್ತಾನೆ. ಅದು ಪುತ್ರಿಕಾ ಪುತ್ರ ಧರ್ಮ ಅಂತ ಲೆಕ್ಕ. ಪುತ್ರಿಕಾ ಪುತ್ರ ಧರ್ಮ ಅಂದ್ರೆ ಮಗಳನ್ನ ಈಗ ಅಧಿಕಾರ ನಡೆಸ್ಲಿಕ್ಕೆ ಮಗಳಲ್ಲಿ ಅಧಿಕಾರ ನಡೆಸ್ತಾರೆ. ಆದ್ರೆ ಮುಂದೆ ಮತ್ತೆ ನಡೆಸ್ಬೇಕು ಅಂತಂದ್ರೆ ಮತ್ತೆ ಯಾರಾದ್ರೂ ಒಬ್ರು ಪರಂಪರೆ ಬೇಕಲ್ವಾ, ಯಾರೋ ಒಬ್ರು ಬೇಕಲ್ವಾ. ಅದಕ್ಕೋಸ್ಕರ ಒಬ್ಬ ವೀರನಿಂದ ಸಂತತಿಯನ್ನ ಪಡೆದು ಆ ಮೂಲಕ ಇರಾವಾನ್ ಅನ್ನೋನು ಹುಟ್ಟುತ್ತಾನೆ. ಹುಟ್ಟಿ ಹಾವಿನ ಮನೆತನ, ಹಾವೇ ಆಗಿರ್ಬೇಕು ಅಂತಿಲ್ಲ. ಹೌದು, ಅರ್ಜುನ ಮತ್ತೆ ವಿವಾಹ ಆಗ್ತಾನೆ. ಅದೇ ಹೇಳಿದ್ದು, ಎಲ್ಲ ಇವತ್ತು ನಾವು ಮಾಡ್ಕೊಂಡಿರೋ ವ್ಯವಸ್ಥೆ. ಅರ್ಜುನನೇ ವಿವಾಹ ಆಗ್ತಾನೆ. ಅವನಿಗೆ ಗೊತ್ತಿತ್ತು ಅವಳು ಯಾರು ಏನು ಅಂತ. ಆದ್ರೆ ಏನು ಅಂದ್ರೆ ಅವರಿಗೆ ಮತ್ತೆ ಮುಂದೆ ಬರುತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ, ಈ ತಕ್ಷಕನ ಮಗ ಅಶ್ವಸೇನ ಇದ್ದಾನಲ್ವಾ, ಅವನು ಅಲ್ಲಿ ಯಜಮಾನನಾಗಿದ್ದಾಗ ಅವನಿಗೆ ಅರ್ಜುನನನ್ನು ಕಂಡ್ರೆ ಆಗ್ತಾರಲ್ಲ. ಯಾಕೆಂದ್ರೆ ತನ್ನ ತಾಯಿಯನ್ನ ಕೊಂದಿದ್ದವನೇ, ಅರ್ಜುನನೇ ಖಾಂಡವ ದಹನದಲ್ಲಿ ಕೊಂದದ್ದು. ಹಾಗಾಗಿ ಏನ್ ಮಾಡ್ತಾನೆ, ಇರಾವಾನ್ ಅರ್ಜುನನ ಮಗ ಆದ್ರಿಂದ ಆ ಉಲೂಪಿಯನ್ನ ಮತ್ತೆ ಅವರ ಇಬ್ಬರನ್ನು ಬಹಿಷ್ಕಾರ ಹಾಕ್ತಾರೆ. ಹಾಕಿ ಅವರು ಎಲ್ಲೋ ಹೊರಗಡೆ ವಾಸ ಮಾಡ್ತಿರ್ತಾರೆ. ಯಾವುದೋ ಒಂದು ಪ್ರಸಂಗದಲ್ಲಿ ಯಾವುದಂದ್ರೆ ಸ್ವರ್ಗದಲ್ಲಿ ಇರ್ಬೇಕಾದ್ರೆ ಅರ್ಜುನ ಸ್ವರ್ಗದಲ್ಲಿ ಚಿತ್ರಸೇನನ ಹತ್ರ ಭರತನಾಟ್ಯ ಕಲಿಯುವಾಗ, ಸಂಗೀತ ಕಲಿಯುವಾಗ ಅವನು ಅಲ್ಲಿಗೆ ಬರ್ತಾನೆ. ಇರಾವಾನ್ ಬಂದು ನಮಸ್ಕಾರ ಮಾಡ್ತಾನೆ. ಯಾರು ನೀನು ಅಂತ ಕೇಳ್ತಾನೆ. ಹೀಗೆ ನಾನು ನಿನ್ನ ಮಗ. ಹೌದು, ಅವತ್ತು ಉಲೂಪಿಯಲ್ಲಿ ನಿಮ್ಮ ಸಹಕಾರದಿಂದಲೇ ನಾನು ಹುಟ್ಟಿದ್ದು. ನಿಮಗೆ ನಾನು ಯಾವಾಗಲೂ ಭೇಟಿಯಾಗಿ ನಮಸ್ಕಾರ ಮಾಡಿ ನನ್ನ ಒಪ್ಪಿಸಿಕೊಳ್ಳುವ ಅಪೇಕ್ಷೆ ಇತ್ತು. ಇವತ್ತು ಸಿಕ್ಕಿತ್ತು, ತುಂಬಾ ಸಂತೋಷ ಆಯಿತು ಅಂತ ಆಗ ಉಲೂಪಿಯನ್ನೆಲ್ಲ ನೆನಪಿಸ್ಕೊಳ್ತಾನೆ ಅರ್ಜುನ. ಎಲ್ಲ ಖುಷಿ ಆಗುತ್ತೆ. ಅವನನ್ನ ಕರ್ಕೊಂಡು ಇಂದ್ರ ಸಭೆಗೆ ಹೋಗ್ತಾನೆ. ಸಭೆಗೆ ಹೋಗಿ ಎಲ್ಲರಿಗೆ ಪರಿಚಯಿಸ್ತಾನೆ, ಇವ್ ನನ್ನ ಮಗ ಅಂತ. ಅವನಿಗೆ ತುಂಬಾ ಖುಷಿ ಆಗುತ್ತೆ. ಒಂದು ಅಪ್ಪ ತಮ್ಮನ್ನ ಗುರುತಿಸಿ, ಎಲ್ಲರೂ ಅವನಿಗೆ ಅಪ್ಪ ಇಲ್ಲದವ, ಆಚೆಯಿಂದ ಊರು ಬಿಟ್ಟವ, ಯಾವುದೇ ಒಂದು ನೆಲೆ ಇಲ್ಲದವ ಅಂತ ಅಪಮಾನ ಮಾಡುವ ಮಧ್ಯದಲ್ಲಿ ಅಪ್ಪ ಒಂದು ಬೆಂತಟ್ಟಿ ನನ್ನ ಮಗ ಅಂತ ಇಷ್ಟು ಜನರ ಮುಂದೆ ಹೇಳಿದಾಗ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ ಅವನಿಗೆ. ಶರೀರ ಅವ್ರಿಗೆ ಇಚ್ಛಾ ಶರೀರ ಇರುತ್ತೆ. ನೀವು ಹಾವು ಅಂದ ತಕ್ಷಣ ಹಾವಿನ ತರ ಇರ್ಬೇಕು ಅಂತಿಲ್ಲ. ಅವರಿಗೆ ಮೂಲ ಸ್ವರೂಪ ಹಾವಿದ್ದಷ್ಟೇ. ಅವ್ರಿಗೆ ಬೇಕಾದಾಗ ಬೇಕಾದ ರೂಪವನ್ನು ತೊಡಬಹುದು. ಹಾಗೆ ಅವನು ವಸ್ತುತಃ ಚಿಕ್ಕಪ್ಪ. ಯಾರು? ಅಶ್ವಸೇನ ಚಿಕ್ಕಪ್ಪ ಅವನು. ಈ ಐರಾವತ ಅಂದ್ರೆ ಆನೆ ಅಲ್ಲ, ಐರಾವತ ಅಂತ ನಾಗಕುಲಗಳಲ್ಲಿ ಒಬ್ಬ ನಾಯಕ. ಅವನ ತಮ್ಮ ಈ ಅಶ್ವಸೇನ. ಅಶ್ವಸೇನನ
ದುರಾಡಳಿತದಿಂದ ಅವನಿಗೆ ಬದುಕಲಿಕ್ಕಾಗದೆ ಹೊರ ಕಳಿಸ್ಬಿಟ್ಟಿರ್ತಾರೆ. ತುಂಬಾ ಸಂತೋಷ ಆಗುತ್ತೆ ಇರಾವಂತನಿಗೆ. ಅಪ್ಪ, ನಾನು ಯಾವ ರೀತಿ ನಿಮಗೆ ಸೇವೆ ಮಾಡಬೇಕು ಹೇಳಿ, ನಾನು ಏನ್ ಬೇಕಾದ್ರೂ ನಿಮ್ಗೆ ಸಹಾಯ ಮಾಡ್ತೇನೆ, ನನ್ನನ್ನ ನಿಮ್ಮ ಜೊತೆಯಲ್ಲಿ ಕರ್ಕೊಳ್ಳಿ ಅಷ್ಟೇ ಅಂತ. ಅದಕ್ಕೆ ಹೇಳಿರ್ತಾನೆ ಅರ್ಜುನ, ಮುಂದೆ ನಮಗೆ ಎಲ್ಲಿಯಾದ್ರೂ ಯುದ್ಧದ ಸಹಾಯ ಬೇಕು ಅಂದ್ರೆ ನೀನು ಬರಬೇಕು ಅಂತ. ಈ ದಿವಸ ಅವನು ಬರ್ತಾನೆ. ಈ ಭೀಷ್ಮನ ಪತನಕ್ಕಿಂತ ಒಂದು ದಿವಸದ ಹಿಂದೆ ಇರಾವಂತ ಬರ್ತಾನೆ. ಬರುವಾಗ ಎಷ್ಟು ವೈಶಿಷ್ಟ್ಯಗಳನ್ನು ಹೇಳ್ತಾರೆ ಅಂದ್ರೆ, ಬರುವ ವರ್ಣನೆ ಬಗೆ ಬಗೆಯ ಕುದುರೆಗಳು, ಬಗೆ ಬಗೆಯ ಆನೆಗಳು. ಆನೆಯಲ್ಲಿ ವೆರೈಟೀಸ್, ರೋಮ ಇರುವ ಆನೆ, ಕ್ರಾಪ್ ಇರುವ ಆನೆ, ಬಹಳ ದಂತಗಳಲ್ಲಿ 3-4 ತರದ ದಂತಗಳಿರುವ ಆನೆ, ಮತ್ತೆ ಕಲರ್ ಬಗೆ ಬಗೆಯ ಕಲರ್ ಇರುವ ಆನೆಗಳನ್ನೆಲ್ಲ ಆ ಸೈನ್ಯದಲ್ಲಿ ತಗೊಂಡು ಬಂದಿದ್ದಾನೆ. ಒಂಥರ ರಂಗಾಗಿತ್ತು ಸೈನ್ಯ. ಅಂತಹ ಅತ್ಯಂತ, ಮತ್ತೆ ಕುದುರೆಗಳಲ್ಲೂ ಕೂಡ ಅವುಗಳು ಇಷ್ಟ ಬಂದ ರೂಪ ತೊಡುತ್ತಿದ್ವಂತೆ. ಯಜಮಾನನಿಗೆ ಎದುರಾಳಿಯ ಕುದುರೆಯಲ್ಲಿದ್ದವನು ಸ್ವಲ್ಪ ಎತ್ತರದಲ್ಲಿದ್ದಾನೆಂದ್ರೆ ಈ ಕುದುರೆ ಡುಮ್ ಆಗ್ಬಿಡ್ತಿತ್ತಂತೆ. ಅಕಸ್ಮಾತ್ ಯುದ್ಧದಲ್ಲಿ ಅವನು ತುಂಬಾ ಕೆಳಗಿದ್ದಾನೆ ಅಂದ್ರೆ ಇದು ಸ್ವಲ್ಪ ಚಿಕ್ಕ ಗಾತ್ರ ತಗೊಂಡು ಅದರ ಲೆವೆಲಿಗೆ ಸೆಟ್ ಆಗ್ತಿತ್ತಂತೆ. ಇಚ್ಛಾರೂಪವನ್ನ ತೊಡಬಲ್ಲ ಕುದುರೆ ಆನೆಗಳಿಂದ ಕೂಡಿದ ಸೈನ್ಯವನ್ನ ಅವನು ತಗೊಂಡು ಬಂದ. ನಾನಾ ವರ್ಣಾಕೃತಿಗಳು, ಬಗೆ ಬಗೆಯ ವರ್ಣಗಳು, ಒಂದೆರಡಲ್ಲ, ಲಕ್ಷೋಪಲಕ್ಷ ಕುದುರೆಗಳು, ಆನೆಗಳು ಅವನ ಜೊತೆಗೆ ಬಂದಿದ್ದಾವೆ. ಬಂದು ಇರಾವಂತನ ಪ್ರವೇಶ ಆದಾಗ ಯುದ್ಧದ ಕಳೆ ಹೆಚ್ಚಾಯ್ತು. ಕೌರವರಿಗೆ ಭಯನೇ ಆಯ್ತು, ಇದೇನು ನಾವು ಇಲ್ಲಿ ತನಕ ನೋಡದ ಹೊಸ ತರದ ಸೈನ್ಯ ಇದು ಅಂತ. ಆ ಸೈನ್ಯದಲ್ಲಿ ಘಟೋತ್ಕಜನು ಜೊತೆಗೆ ಆ ಕಡೆಯಿಂದ ಸಪೋರ್ಟಿಂಗ್ ನಿಂತ. ಯಾಕಂದ್ರೆ ಅವನು ಹೀಗೆ ಇನ್ನೊಂದು ಕಡೆಯಿಂದ ಬಂದವ, ಇವನು ಇನ್ನೊಂದು ಕಡೆಯಿಂದ ಬಂದವ, ಹೀಗೆ ಇವರಿಗೆಲ್ಲ ಭಾರಿ ಆತ್ಮೀಯತೆ. ಆದ್ರೆ ಈ ಯುದ್ಧ ಬಹಳ, ಎಲ್ಲರ ಜೊತೆಗೆ ಯುದ್ಧ ಆಗುತ್ತೆ. ಕೌರವ ಸೈನ್ಯವನ್ನೆಲ್ಲ ನಾಶ ಮಾಡ್ತಾ ಬರ್ತಾನೆ. ಅದರಲ್ಲಿ ಅಶ್ವಶೃಂಗಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಕೌರವರ ಪಡೆಯಲ್ಲಿ. ತುಂಬಾ ಹೊತ್ತು ಯುದ್ಧ ಇದೆ, ನಾನು ತುಂಬಾ ಯುದ್ಧದ ವಿವರಣೆ ಕೊಡ್ತಾ ಇಲ್ಲ. ಅಶ್ವಶೃಂಗಿ ಅನ್ನುವ ರಾಕ್ಷಸ ಅವತ್ತು ರಾತ್ರಿ ಇರಾವಂತನ ವಿರುದ್ಧ ಹೋರಾಡುವಾಗ ತನ್ನ ಮಾಯಾಜಾಲದಿಂದ ಅವನಿಗೆ ಏನಾಗ್ತಾ ಇದೆ ಅಂತ ತಿಳಿಯುವಷ್ಟರಲ್ಲಿ ಖಡ್ಗದಿಂದ ಅವನ ತಲೆ ತೆಗೆದು ಬಿಡ್ತಾನೆ, ಹಾರಿ ಬಂದು. ಇರಾವಂತ ಸತ್ತೋಗ್ತಾನೆ. ಇದು ಘಟೋತ್ಕಜನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವನು ಅಶ್ವಶೃಂಗಿಯ ಜೊತೆಗೆ ಯುದ್ಧ ಮಾಡಿ ಅವನನ್ನು ಮುಗಿಸ್ತಾನೆ. ಹೀಗೆ ಅವತ್ತು ಸಂಜೆ ಆಗುವಷ್ಟರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದ ರಾಕ್ಷಸ ಸೈನ್ಯ ಒಂದು ಕಡೆಯಿಂದ, ನಾಗ ಸೈನ್ಯ ಇನ್ನೊಂದು ಕಡೆಯಿಂದ ನಾಶ ಆಗುತ್ತೆ. ಹೀಗೆ 90ನೆಯ ಅಧ್ಯಾಯ ಮುಗಿಯುವಾಗ ಸುಮಾರು 2 ಕಡೆಯ ಸೈನ್ಯದ ರೋಷಾವೇಶಗಳು ಅವತ್ತು ಸಂಜೆ ಹೊತ್ತಿಗೆ ಮುಗಿಯಿತು ಅನ್ನುವಲ್ಲಿಗೆ ಅಲ್ಲಿ ಕೊನೆಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಯಾರು ಕೂಡ ನಾನು ಬದುಕಬೇಕು, ಹೇಗಾದ್ರೂ ಮಾಡಿ ನನ್ನನ್ನು ಬದುಕಿಸಿ ಅಂತ ಯುದ್ಧದಲ್ಲಿ ಯಾರು ಹೇಳ್ತಿರ್ಲಿಲ್ಲ ಅಂತ. ಸಾಯುವ ತನಕ ಯುದ್ಧ ಮಾಡ್ತೇವೆ, ಪ್ರಾಣದ ಮೇಲೆ ಆಸೆ ಬಿಟ್ಟು ಯುದ್ಧ ಮಾಡ್ತಿದ್ರು. ಅಷ್ಟು ತೀವ್ರವಾದ ಯುದ್ಧ. ಇಲ್ಲಿ ತನಕ ದೇವತೆಗಳ ದೈತ್ಯರ ಯುದ್ಧ ಅಂತ ನೋಡಿದ್ದಿತ್ತು, ಹಾಗೆ ಬಿಟ್ರೆ ಮತ್ತೆ ಕಂಡದ್ದು ಇದೇ ತರದ ಯುದ್ಧ ಅಂತ. ಹೀಗೆ ಅಲ್ಲಿಗೆ ಆ ದಿವಸದ ಯುದ್ಧದ ಕಥೆಯನ್ನು ಮುಗಿಸ್ತಾರೆ. ಅಲ್ಲಿಗೆ 90 ಅಧ್ಯಾಯ ಮುಕ್ತಾಯ ಆಗುತ್ತೆ. ಆಮೇಲೆ 91ರಿಂದ ಮತ್ತೆ ಘಟೋತ್ಕಜ ದುರ್ಯೋಧನನ ಯುದ್ಧ ಬರುತ್ತೆ. ಆಮೇಲೆ ಮತ್ತೆ ಘಟೋತ್ಕಜನ ಯುದ್ಧವೇ 3-4 ಅಧ್ಯಾಯ ಇದೆ. ದುರ್ಯೋಧನ, ಆ ಕಡೆಯಿಂದ ಅಶ್ವತ್ಥಾಮ, ಭಗದತ್ತನ ಜೊತೆಗೆ ತೀವ್ರವಾದ ಯುದ್ಧ ಆಗುತ್ತೆ. ಮೂವಿ ಮಾಡಿದ್ದಾರೆ, ನೋಡಿದ್ರೆ